Raj Creations. दूंगा उसे जहां से मिटा मुकाबला मुकाबला लैला ओह लैला मुकाबला सुभान अल्लाह लैला ओह लैला ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಏನ್ರಿ ಸೌಂಡೇ ಇಲ್ಲ. ಎಲ್ರು ಹೇಗಿದ್ದೀರಾ? ಓಕೆ, ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ನಾ ನಿಮ್ಮ ಪ್ರೀತಿಯ ಗೆಳೆಯ ಅಮರ್ ಅಲಿಯಾಸ್ ಕಾಟ್ವಿ. ಈ ಮೆಬಲ್ ಕಿಡ್ಸ್ಗಳ ಆನ್ಯುವಲ್ ಡೇಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅಯ್ಯೋ, ನಿಮಗೇನು ವೆಲ್ಕಮ್ ಮಾಡಿದೆ, ಆದರೆ ನಮ್ಮ ಗೆಸ್ಟ್ಗಳಿಗೆ ವೆಲ್ಕಮ್ ಮಾಡಬೇಕಲ್ವಾ? ಈಗ ನಮ್ಮ ಫಸ್ಟ್ ಗೆಸ್ಟ್ನ ವೆಲ್ಕಮ್ ಮಾಡೋಣ. ಇವ್ರ ಹೆಸರು ಮಿಸ್ಟರ್ ದಿವಸ್ಪತಿ ಭಟ್. ಇವರ ಕ್ವಾಲಿಫಿಕೇಶನ್ ಹೇಳಬೇಕಂದ್ರೆ BCom ಮಾಡಿದರೆ, ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಡಿಪ್ಲೊಮಾ, ಹಾಗೆ ಮಾಸ್ಟರ್ ಬಿಸ್ನೆಸ್ ಇನ್ ಅಡ್ಮಿನಿಸ್ಟ್ರೇಷನ್ ಅಂದರೆ MBA ಸಹ ಆಗಿದೆ. ಇದು ಇವರ ಕ್ವಾಲಿಫಿಕೇಶನ್ ಆದರೆ ಇವರು NIPM, NHRD, BNI ಹಾಗೂ ಮಾನವ ಅನ್ನೋ ಟ್ರಸ್ಟ್ಗಳಿಗೆ ಮೆಂಬರ್ಶಿಪ್ ಸಹ ಆಗಿದ್ದಾರೆ. ಇನ್ನೊಂದು ಶಾರ್ಟಲ್ಲಿ ಹೇಳಬೇಕಂದ್ರೆ ಇವರು ಅಂದರೆ ಗೆಲುವು, ಗೆಲುವು ಅಂದರೆ ಇವರು. ಸೊ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮಿಸ್ಟರ್ ದಿವಸ್ಪತಿ ಭಟ್ ಸರ್. ವೆಲ್ಕಮ್ ಸರ್. ಈಗ ನಮ್ಮ ಸೆಕೆಂಡ್ ಗೆಸ್ಟ್ನ ಕರೆದ್ಬಿಡೋಣ. ಇವ್ರ ಹೆಸರು ಡಾಕ್ಟರ್ TG ರವಿಕುಮಾರ್ ಸರ್. ಇವರ ತಂದೆ ಹೆಸರು T ಗುರುಸಿದ್ದಣ್ಣ ಗೌಡ. ಇವರು MBBSನ ಆಲ್ ಅಮೀನ್ ಕಾಲೇಜ್ ಬಿಜಾಪುರ್ನಲ್ಲಿ ಸ್ಟಡಿ ಮಾಡ್ತಾರೆ. ಹಾಗೆ ಗವರ್ನಮೆಂಟ್ ಹಾಸ್ಪಿಟಲ್ ಜಗಳೂರು 15 ವರ್ಷಗಳ ಕಾಲ ಸೇವೆನ ಸಲ್ಲಿಸಿದ್ದಾರೆ. ಇನ್ನು ಹೇಳಬೇಕಂದ್ರೆ ಈಗ ಸದ್ಯಕ್ಕೆ RIK ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ MD ಆಗಿ ವರ್ಕ್ ಮಾಡ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ TG ರವಿಕುಮಾರ್ ಸರ್. ವೆಲ್ಕಮ್ ಸರ್. ಈಗ ನಮ್ಮ ಮುಂದಿನ ಗೆಸ್ಟ್ನ ಕೊಟ್ಬಿಡೋಣ. ಇವ್ರ ಹೆಸರು ಮಿಸ್ಸಸ್ ಪ್ರೀತಿ ರವಿಕುಮಾರ್. ಇವರು ರವಿಕುಮಾರ್ ಸರ್ ಅವರ ಪತ್ನಿ. ಹಾಗೆ ಇವರು MSc ಇನ್ ಝೂಲಾಜಿ ಹಾಗೆ MAd. ಈಗ ಮಾಡರ್ನ್ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ರು. ಹಾಗೆ ಇವ್ರ ಬಗ್ಗೆ ಹೇಳಬೇಕಂದ್ರೆ ಹಾಗೆ ಇವ್ರಿಗೂ ವೆಲ್ಕಮ್ ಮಾಡಿಬಿಡೋಣ. ವೆಲ್ಕಮ್ ಮ್ಯಾಮ್. ಈಗ ಎಲ್ಲ ಗೆಸ್ಟ್ಗಳು ವೇದಿಕೆ ಮೇಲ್ ಬರ್ಬೇಕಂತ ಕೇಳ್ಕೊಂತೀನಿ. ಪ್ಲೀಸ್ ಕ್ಲಾಪ್ಸ್ ಹೊಡೀರಿ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ.
ಬರೋದು ಹೋಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನಿನ್ನೆನ್ನಲಾರೆ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನಿನ್ನೆನ್ನಲಾರೆ. ಸಾರಂಗ ಮನಕೆ ಸಾರಂಗ ಮನಕೆ ನೂರಾರು ಭಯಕ್ಕೆ ಉಂಡಿಟ್ಟು ಉಣಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಧನ್ಯವಾದಗಳು. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಏಕದಂತಾಯ. ಯಾವುದೇ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಂದ್ರೂ ವಿಘ್ನ ವಿನಾಯಕನಿಂದ ಸ್ಟಾರ್ಟ್ ಮಾಡಬೇಕಂತೆ. ಹಾಗಾಗಿ ಈಗ ಏಕದಂತಾಯ ಡ್ಯಾನ್ಸ್ ಮಾಡಕ್ಕೆ ಬರ್ತಿದ್ದಾರೆ ಸೃಷ್ಟಿ, ಸಿಂಧು ಹಾಗೂ ನೇಯ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಎಂಕರೇಜ್ ಮಾಡೋಣ. गणनायकाय गणदैवताय गणाध्यक्षाय धीमहि, गुणशरीराय गुणमण्डिताय गुणेशानाय धीमहि, गुणातीताय गुणाधीशाय गुणप्रविष्टाय धीमहि, एकदन्ताय वक्रतुण्डाय गौरीतनयाय धीमहि, गजेशानाय भालचन्द्राय श्रीगणेशाय धीमहि, एकदन्ताय वक्रतुण्डाय गौरीतनयाय धीमहि, गजेशानाय भालचन्द्राय श्रीगणेशाय धीमहि. गानचतुराय गानप्राणाय गानान्तरात्मने, गानोत्सुकाय गानमत्ताय गानोत्सुकमनसे, गुरुपूजिताय गुरुदैवताय गुरुकुलस्थायिने, गुरुविक्रमाय गुह्यप्रवराय गुरवे गुणगुरवे, गुरुदैत्यकलक्षेत्रे गुरुधर्मसदाराध्याय, गुरुपुत्र परित्रात्रे गुरुपाखण्डखण्डकाय, गीतसाराय गीततत्त्वाय गीतगोत्राय धीमहि, गूढगुल्फाय गन्धमत्ताय गोजयप्रदाय धीमहि, गुणातीताय गुणाधीशाय गुणप्रविष्टाय धीमहि, एकदन्ताय वक्रतुण्डाय गौरीतनयाय धीमहि, गजेशानाय भालचन्द्राय श्रीगणेशाय धीमहि, एकदन्ताय वक्रतुण्डाय गौरीतनयाय धीमहि, गजेशानाय
I'm happy to see you here. Okay, for why I came on the stage is I could not able to sit there. I wanted to tell about these 3 kids. Come, ಸೃಷ್ಟಿ, ಸಿಂಧು, ನೇಹ. ಇವ್ರು 3 ಜನ ಏನಿದಾರಲ್ಲ ನಮ್ಮ ಟ್ಯೂಷನ್ ಮಕ್ಕಳು ಆ್ಯಕ್ಚುಲಿ. ಈ ಸಾಂಗ್ನ ದೇ ಹ್ಯಾವ್ ಲರ್ನ್ಡ್ ಇನ್ 3 days. And they have so much of love and affection towards me, like they have bunked their school and they have come for the function. Okay, this is what is my students, and at the same time they are not compromising on their studies. Okay, so I want you to really give them a very big round of applause. Thank you. ಹೇ ಶಾರದೆ ದಯ ಪಾಲಿಸು. ಈ ನನ್ನ ಫೇವ್ರೆಟ್ ಸಾಂಗಿಗೆ ಡ್ಯಾನ್ಸ್ ಮಾಡಕ್ ಬರ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ತನ್ಮಯಿ, ಖುಷಿ, ಸಮೃದ್ಧಿ, ಶ್ರೀಯಾ, ಮನ್ವಿತಾ, ಕವನ, ಕೀರ್ತಿ, ಯುಕ್ತ, ತನುಶ್ರೀ, ತೇಜಸ್ವಿನಿ. ಪ್ಲೀಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡು. ಪ್ಲೀಸ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಕೊಡ್ರಿ, ಅಷ್ಟೆಲ್ಲ ಮಾಡ್ತಿದ್ದಾರೆ. ಪ್ಲೀಸ್ ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ to 4 years ಮಕ್ಕಳು. Yeah, so they really deserve a big round of applause. Thank you so much. ಆ ಕ್ಯೂಟ್ ಮಕ್ಕಳು, ಆ ಕ್ಯೂಟ್ ಪರ್ಫಾರ್ಮೆನ್ಸ್ಗೆ ಒಂದು ಜೋರಾದ ಚಪ್ಪಾಳೆ ಬರಲಪ್ಪ ಪ್ಲೀಸ್. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾರ ಬಿಂದುವಿನಲ್ಲಿ ಸಂಧಿಸುವುದು. ಈ ಸಾಂಗ್ ಯಾಕೆ ಹೇಳಿದೆ ಗೊತ್ತಾ? ಇಷ್ಟು ಈ 1 ವರ್ಷದಲ್ಲಿ ಮೋಜು ಮಸ್ತಿ, ತುಂಟಾಟ, ಜಗಳ, ಅಳೋದು, ನಗೋದು, ನಗ್ಸೋದು ಈ ಮಕ್ಳು ಎಷ್ಟೆಲ್ಲ ಮಾಡಿರ್ತಾರಲ್ವಾ, ಆ ಇಡೀ 1 ವರ್ಷದ್ದು ಆನ್ಯುವಲ್ ರಿಪೋರ್ಟ್ ನ ತೋರ್ಸಕ್ಕೆ ಮಾಡ್ತಿದೀವಿ. ಓಕೆ, ಅದು ಸ್ವಲ್ಪ ಸೆಟ್ ಆಗಕ್ಕೆ ಟೈಮ್ ತಗೊಳುತ್ತೆ. ಅಷ್ಟರೊಳಗಡೆ ನಾವೊಂದು ಚಿಕ್ಕ ಆಕ್ಟಿವಿಟಿನ ಮಾಡಿಸ್ಬಿಡೋಣ. ಓಕೆ, ನಾನು ಈ ಕೆಳಗಡೆ ಬರ್ತಿದ್ದೀನಿ. ಯಾರಾದ್ರೂ 4 ಪೇರೆಂಟ್ಸ್ ನನಗೆ ಬೇಕು. ಓಕೆ, ಇಲ್ಲಿ ಯಾರಿದ್ದಾರೆ? ನನಗೀಗ ಫಾದರ್ಸ್ ಬೇಕು. ಯಾರು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸಿದ್ರೆ? ಅಂಕಲ್, ನಿಮ್ಮ ಹೆಸರೇನು? ಜಯಪ್ಪ, ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ, ಒಂದು ಚಿಕ್ಕ ಆಕ್ಟಿವಿಟಿ ಇದೆ ಪ್ಲೀಸ್. ಮತ್ತೆ ಯಾರಿದ್ದಾರೆ? ಅಂಕಲ್, ನಿಮ್ಮ ಹೆಸರೇನು? ಸುನಿಲ್. ಪ್ಲೀಸ್ ಸ್ಟೇಜ್ ಮೇಲೆ ಬರ್ತೀರಾ? ಒಂದು ಚಿಕ್ಕ ಆಕ್ಟಿವಿಟಿ ಇದೆ. ಅಣ್ಣ, ನಿಮ್ಮ ಹೆಸರೇನು? ವಿಕಾಸ್. ಪ್ಲೀಸ್ ಬಂದು ಸ್ಟೇಜ್ ಮೇಲೆ ಬರ್ತೀರಾ? ಚಿಕ್ಕ ಆಕ್ಟಿವಿಟಿ. ಮತ್ತೆ ಯಾರಿದ್ದಾರೆ? ಓಕೆ, ಅಂಕಲ್ ಯಾರ್ದೋ ಜೊತೆ ಫೋನಲ್ಲಿ ಮಾತಾಡ್ತಿದ್ರೆ. ಅಂಕಲ್, ಹರೀಶ್ ಅಂತ. ಎಷ್ಟು ಜನ ಆದ್ರೂ? 3 ಜನ ಆದ್ರೂ ಇನ್ನೊಬ್ರು ಪೇರೆಂಟ್ಸ್ ಬೇಕಲ್ಲ ಅಂಕಲ್.
ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ಈ ರೀತಿ ನೀವು ಡ್ಯಾನ್ಸ್ ಮಾಡ್ಬೇಕು, ಓಕೆನಾ? ಯಾರು ತುಂಬಾ ಚೆನ್ನಾಗಿ ಮಾಡ್ತೀರಾ ಅವರಿಗೆ ಪ್ರೈಸ್, ಓಕೆನಾ? ಇದ್ರಲ್ಲಿ ನಾನ್ ಜಡ್ಜ್ ಮಾಡಲ್ಲ, ನೀವೇ ಜಡ್ಜ್ ಮಾಡ್ಬೇಕು ಯಾರು ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂತ, ಓಕೆನಾ? ಅದು ಅನವರತ ಪ್ಲೀಸ್ ಕ್ಲಾಪ್. ಅಜ್ಞಾತ ಇದೆ ವೇದಾಂತ. ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ವಾವ್, ಪ್ಲೀಸ್ ಜೋರಾದ ಚಪ್ಪಾಳೆ ಬರಲಿ ಪೇರೆಂಟ್ಸ್ಗೆ. ಅಂಕಲ್ ನಿಮ್ಮ ಹೆಸರೇನು? ಸುನಿಲ್. ಸುನಿಲ್ ಅಂಕಲ್ ಸಖತ್ತಾಗಿ ಮಾಡಿದ್ರು, ಅವ್ರಿಗೆ ಪ್ರೈಸ್ ಕೊಡ್ಬೋದಾ? ಬರ್ಲಿ ಜೋರಾದ ಚಪ್ಪಾಳೆ. ಪೇರೆಂಟ್ಸ್, ನಾನು ಇಲ್ಲಿ ನಿಂತ್ಕೊಂಡ್ರೆ ಕಾಣ್ತೀನಾ? ಬಿಕಾಸ್ ಐ ವಾಂಟ್ ಟು ಬಿ ವಿತ್ ಯು ಆಲ್. ಹಾಂ, ಓಕೆ. ಸೊ ನನ್ನ ಪ್ರಕಾರ ಆನ್ಯುವಲ್ ಡೇ ಅಂತ ಹೇಳಿದ್ರೆ ಇಟ್ ಇಸ್ ಅ ಜಸ್ಟ್ ಗೆಟ್ ಟುಗೆದರ್ ಬಿಟ್ವೀನ್ ಪೇರೆಂಟ್ಸ್, ಕಿಡ್ಸ್, and what we did whole year, just to know about all those things. So I have prepared what we have done throughout year. Okay, so we will be showing what we have done throughout the year, but let me tell you what is the vision we had to create this. Okay, so as you all know, I'm from Bangalore. I have come here only to open a school and do something in an education field. Okay, so we had a context, a vision to create a leader, future leader right now itself. Because this is the time where we need to, inject what is required for the future. As you all know, from 0 years to 6 years is the time where child develop completely. And afterward, he will be applying all the things what he know from this 6 years. Okay, so that was the intention to open a preschool in this region. Since it is my mother-in-law place, she is also here. I wanted her to support here and create a new vision in this region. That is the context why I have come to your city. Okay, so I'll just you can enjoy the photos. It's all photos are there of your children, so you enjoy watching the slideshow. Okay, and don't worry about your kids, they are all comfortable. Be here completely. If they are crying, maybe some other reason, not for you. They all know that you are all not here. Okay, be comfortable. Thank you. ಆನ್ಯುವಲ್ ರಿಪೋರ್ಟ್ ಏನೋ ನೋಡಿದ್ವಿ, ಅದರಲ್ಲಿ ಮೋಜು ಮಸ್ತಿ ತುಂಟಾಟ ಎಲ್ಲ ಇತ್ತು. ಈಗ ಒಂದು ಸೂಪರ್ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಕ್ ಬರ್ತಿದ್ದಾರೆ. ಅದು ಒಂದು ಬೂಮ್ ಬೂಮ್ ಅನ್ನೋ ಒಂದು ಬ್ಯೂಟಿಫುಲ್ ಸಾಂಗ್ ಜೊತೆ ದಶ್, ಕ್ರಿಶ್, ಆರ್ಯ, ಸೂರ್ಯ, ಚಿರಂಜೀವಿ, ಹನುಮಂತ, ಅದ್ವೈತ, ಐಶ್ವರ್ಯ, ದಿಮಿಕಾ, ವಿಹಾನ್,
ಅಕ್ಷಯ್, ವೇದ್, ತನು, ರಜಾನ್, ಚಿನ್ಮಯ್. ಪ್ಲೀಸ್ ಒಂದು ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ಚಪ್ಪಾಳೆ ಬರಲಿ ಪ್ಲೀಸ್. If you're alone and you need a friend, someone to make you forget your problems, just come along, baby, take my hand. ಬರಲಿ ಚಪ್ಪಾಳೆ. I wanna do. One on one, just me and you. Boom, 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 boom. I want you in my room. Let's get that together in my room. This is what I wanna do. One on one, just me and you. Boom, 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 boom. I want you in my room. Let's spend the night together from now until forever. Boom, boom, boom. I wanna go boom, boom. Let's spend the night together in my room. Boom, 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 boom. I want you in my room. Let's spend the night together from now until forever. Boom, boom, boom. I wanna go boom, boom. Let's spend the night together in my room. ಪ್ಲೀಸ್ ಕ್ಲಾಪ್ಸ್ ಹೊಡಿರಿ, ಪ್ಲೀಸ್ ಕ್ಲಾಪ್ಸ್. Boom, 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 boom. I want you in my room. Let's spend the night together from now until forever. Boom, 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 boom. I wanna go boom, boom. ಪ್ಲೀಸ್ ಎಂಕರೇಜ್ ಮಾಡಿ, ಕ್ಲಾಪ್ಸ್ ಹೊಡಿರಿ ಪ್ಲೀಸ್. In my room. Boom, 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 boom. I want you in my room. Let's spend the night together from now until forever. Boom, 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 boom. I wanna go boom, boom. Let's spend the night together in my room. I want to thank this is beautiful couple. They are from Davangere and they are running RIK Hospital in Davangere. She is a CEO over there and he is a general surgeon. So from my heart, I really want to say thank you so much for coming here and being with us. And they were there for me to support when I started the school, right? So some incidents happen in between, so they really helped me, they really supported me like I can't tell in the words actually. Thank you so much. ನಮ್ಮ ಮೆಬಲ್ ಕಿಡ್ಸ್ ಪ್ರೀ ಸ್ಕೂಲ್ ಆ್ಯಂಡ್ ಡೇ ಕೇರ್ನ ಆರ್ಗನೈಸರ್ಸ್ ಆದಂಥ ಶ್ರೀ ಸತೀಶ್ ಅವರು ಮತ್ತು ನಾಗಶ್ರೀ ಸತೀಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಅತ್ಯುತ್ತಮವಾದಂಥ ಈ ಶಾಲೆಯನ್ನು ನಡೆಸ್ತಿರೋದು ಅತಿ ಎತ್ತರಕ್ಕೆ ಬೆಳೀಲಿ. ಅವರು ಇವತ್ತು ನಮ್ಮ ಕಣ್ಣೆದುರಿಗಿನ ಆ ಮಕ್ಕಳ ಒಂದು ಫುಲ್ ಬ್ಲೋನ್ ಸೆಲ್ಫ್ ಎಕ್ಸ್ಪ್ರೆಷನ್, ಆ ಮಕ್ಕಳು ಪ್ರಪಂಚದ ಜೊತೆಗೆ ಪ್ರಪಂಚನೇ ತಾವಾಗಿ ಅಲ್ಲಿ ಮಾಡಿದ್ದನ್ನು ನೋಡಿ ನಾನು ಮಗುವಾಗ್ಬಿಟ್ಟೆ.
ನಾವೆಲ್ಲರೂ ಮಕ್ಕಳಾಗ್ಬಿಟ್ವಲ್ವಾ ಆ ಥರ ಆ ರೀತಿ ಅಂಥ ಒಂದು ವಾತಾವರಣನ ಅವರು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇಂಥ ಶಾಲೆ ಮುಂದಿನ ದಿನಗಳಲ್ಲಿ ಒಂದು ಅತ್ಯುತ್ತಮವಾದಂಥ ಸಂಸ್ಥೆಯಾಗಿ ಬೆಳೀಲಿ ಅಂತೇಳಿ ನಾನು ಮತ್ತು ನಮ್ಮ ಮನೆಯವರು ಪ್ರೀತಿ ರವಿಕುಮಾರ್ ಮತ್ತು ನಮ್ಮ ಆರೈಕೆ ಸಂಸ್ಥೆಯಿಂದ ಅವ್ರಿಗೆ ಹಾರೈಸಿ ತುಂಬ ಇಲ್ಲಿ ಕರೆಸಿ ನಮಗೊಂದು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರ ಜೊತೆಗಿದ್ದಕ್ಕೆ ಐ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಈಗ ನಾವು ಮದರ್ಸ್ ಡೇಗೆ ನಾವು ಕೆಲವೊಂದು ಗೇಮ್ಸ್ನ ಕಂಡಕ್ಟ್ ಮಾಡಿದ್ವಿ, ಹೌದಲ್ವಾ? ಆ ಗೇಮ್ಸಲ್ಲಿ ಕೆಲವೊಬ್ರು ಪ್ರೈಸ್ನ ತಗೊಂಡಿದ್ದಾರೆ. ಆಗ ಪ್ರೈಸ್ನ ಡಿಸ್ಟ್ರಿಬ್ಯೂಷನ್ ಮಾಡೋಣ. ಕಾಟನ್ ಬಾಲ್ ಗೇಮಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ತನ್ಮಯ್ ಅವರ ತಾಯಿ ಸುಮಾ ಅವರು. ಪ್ಲೀಸ್ ಸ್ಟೇಜ್ ಮೇಲೆ ಬರಬೇಕಾಗಿ ಕೇಳ್ಕೊತೀನಿ. ಹಾಗೆ ನಾಗಶ್ರೀ ಮ್ಯಾಮ್, ಸತೀಶ್ ಸರ್ ಪ್ರೈಸ್ ಕೊಡಬೇಕಾಗಿ ಕೇಳ್ಕೊತೀನಿ. ಪ್ಲೀಸ್ ಜೋರಾದ ಚಪ್ಪಾಳೆ ಕೊಡಿ ಅವರಿಗೆ. ಸೆಕೆಂಡ್ ಪ್ರೈಸ್ ಗೋಸ್ ಟು ಸಾನ್ವಿ ಅವರ ತಾಯಿ ಪ್ರೀತಿ. ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಪ್ಲೀಸ್. ಕೇಳ್ಕೊಂತೀನಿ. ಪ್ಲೀಸ್ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಅವರಿಗೂ. ಐಸ್ ಅಂಡ್ ಡಾಲ್ ಗೇಮ್ ಅಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ಸಮೃದ್ಧಿ ಅವರ ತಾಯಿ ಸುಮಲತಾ ಅವರು. ನಾವು ಹುಡುಗಿಯರು ಏನ್ ಕಡಿಮೆ ಇಲ್ಲ ಅಂತ ಒಂದು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಮಾಡಕ್ ಬರ್ತಿದ್ದಾರೆ. ಶಲಲಲ ಅನ್ನೋ ಒಂದು ಬ್ಯೂಟಿಫುಲ್ ಸಾಂಗ್ ಜೊತೆ ಶ್ರೇಯಾ, ಕೀರ್ತಿ, ತನ್ಮಯಿ, ತನುಶ್ರೀ, ಸಾನ್ವಿ, ನವ್ಯ, ಸಮೃದ್ಧಿ, ಯುಕ್ತ, ಮನ್ವಿತಾ, ಖುಷಿ, ನೇಯಾ, ನಿಶ್ಚಿತ, ಕವನ, ದಿಮಿಕಾ, ತಾನು, ಅಪೂರ್ವ. ಪ್ಲೀಸ್ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಎಂಕರೇಜ್ ಮಾಡೋಣ. ಪ್ಲೀಸ್ ಚಪ್ಪಾಳೆ ಬರಲಿ, ಪ್ಲೀಸ್ ಚಪ್ಪಾಳೆ ಬರಲಿ. There's a boy in my mind who knows we are there. On our way to the day and the night, the stars shine above me. He's been gone for some time, but I know I'm sure he'll love it. And I'm singing a song, hoping he'll be back when he hears it. My heart goes sha-la-la-la. ಪ್ಲೀಸ್ ಕ್ಲಾಪ್ಸ್ ಬರಲಿ. Sha-la-la-la-la, sha-la-la in the sunshine. Sha-la-la-la, sha-la-la in the evening. Sha-la-la-la-la, sha-la-la-la just for you. If your love's on the way, just like mine, you feel like crying. Sing along, make once, make twice, let's ride it together. So today, no one knows we can turn and you'll be happy. Shall I sing this song? Listen to your heart, it's singing. My heart goes sha-la-la-la, sha-la-la
ಒಂದು ಚಿಕ್ಕ ಆಕ್ಟಿವಿಟೀಸ್ ನ ಮಾಡಿಸ್ಬಿಡೋಣ. ಓಕೆ ಓಕೆ, ಈಗ ಯಾರನ್ನ ಸೆಲೆಕ್ಟ್ ಮಾಡೋಣ ಅಂತ ನಾವು ಯೋಚನೆ ಮಾಡೋಣ. ಯಾರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ? ನಿಮ್ಮ ಹೆಸರೇನು? ರೂಪಾ ಬೋತೆ. ರೂಪಾ ಬೋತೆ ಆಂಟಿ, ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ ಮ್ಯಾಮ್. ಒಂದು ಆಕ್ಟಿವಿಟಿ ಇದೆ. ಅಕ್ಕ ಪ್ರೀತಿ. ಪ್ಲೀಸ್ ಸ್ಟೇಜ್ ಮೇಲೆ ಬರ್ತೀರಾ? ಒಂದು ಚಿಕ್ಕ ಆಕ್ಟಿವಿಟಿ ಇದೆ. ಓಕೆ, ಇಬ್ರು ಕಂಟೆಸ್ಟೆಂಟ್ಸ್ ಆದ್ರೂ ಇನ್ನೂ ಇಬ್ರು ಬೇಕಲ್ಲ. ಯಾರು ಬೇಕು? ಓಕೆ, ಆಂಟಿ ಏನೋ ಮಗು ನಿಂತ್ಕೊಂಡು ಇಟ್ಕೊಂಡಿದ್ದಾರೆ, ನೋಡೋಣ. ಆಂಟಿ ರೇಷ್ಮಾ. ರೇಷ್ಮಾ ಅವ್ರು ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ, ಒಂದು ಚಿಕ್ಕ ಆಕ್ಟಿವಿಟಿ ಇದೆ. ಒಬ್ರು ಬೇಕಲ್ಲ? ಹಾ ತುಂಬಾ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲಿ ನನಗೆ ಕರೀತಾರಂತ. ಕವಿತಾ. ಒಂದು ಚಿಕ್ಕ ಆಕ್ಟಿವಿಟಿ ಇದೆ, ಪ್ಲೀಸ್ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರಿಗೆ ಎಂಕರೇಜ್ ಮಾಡೋಣ ಪ್ಲೀಸ್. ಇದು ಏನಂದ್ರೆ ಅವಾಗಲೇ ನಾವು ಹ್ಯಾಂಡ್ಸ್ ಅಪ್ ಚಾಲೆಂಜಸ್ ನ ಮಾಡಿದ್ವಿ, ಹೌದಲ್ವಾ? ಅವರು ನಮ್ಮ ಅಂಕಲ್ ಅವ್ರು ಸಖತ್ತಾಗಿ ಮಾಡಿದ್ರು ಕಣ್ರಿ. ಈಗ ನಮ್ಮ ಆಂಟಿ ಅವರಿಗೆ ಯಾವ ಸಾಂಗ್ ಕೊಡ್ಬೋದು ನೀವೇ ಹೇಳಿ? ಯಾಕೆ ನಾವು ಬಸಣ್ಣಿ ಬಾ ಕೊಡ್ಬೋದಲ್ವಾ? ಪ್ಲೀಸ್ ಜೋರಾದ ಚಪ್ಪಾಳೆ ಹೊಡೀರಿ. ಏನಪ್ಪಾ ಅಂದ್ರೆ ನಾನು ಒಂದ್ಸತಿ ಟ್ರಯಲ್ ಮಾಡಿ ತೋರಿಸ್ತೀನಿ, ಯಾರು ತುಂಬಾ ಚೆನ್ನಾಗಿ ಮಾಡ್ತಾರೋ ಅವರೇ ವಿನ್ನರ್. ಓಕೆನಾ? ನಾನು ಒಂದ್ಸತಿ ಟ್ರಯಲ್ ಮಾಡಿ ತೋರಿಸ್ತೀನಿ. ಸಪ್ಪಳ ಕೇಳಿ ಟಕ್ಕನ ಎದ್ದು ನಿಂತ್ಕೊಂಡ್ವಿ, ನಿಮಗ ಶೇಕು ಹಣ್ಣು ಕೊಡಬೇಕಂತ ಕೈಯ ತೊಳ್ಕೊಂಡ್ವಿ. ಬಸಣ್ಣಿಪ್ಪ ಬಜಾರು ನಮ್ದ ಇವತ್ತು, ಬಸಣ್ಣಿಪ್ಪ 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 ಬಸಣ್ಣಿಪ್ಪ. ಓಕೆನಾ? ಇದು ಡನ್ ಅಲ್ವಾ? ಅವರು ನಮ್ದ ಇವತ್ತು, ಬಸಣ್ಣಿಪ್ಪ 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 ಬಸಣ್ಣಿಪ್ಪ. ಜೋರಾದ ಚಪ್ಪಾಳೆ ಕೊಡ್ರಿ, ಸಖತ್ತಾಗಿ ಮಾಡಿದ್ರು. ಈಗ ನೀವೇ ಹೇಳಿ ಯಾರು ತುಂಬಾ ಚೆನ್ನಾಗಿ ಮಾಡಿದ್ರು? ನಾನಂತರ ಜಡ್ಜ್ ಮಾಡಲ್ಲ, 4 ಜನ ಸಖತ್ತಾಗಿ ಮಾಡಿದ್ರು. ಯಾರು ತುಂಬಾ ಚೆನ್ನಾಗಿ ಮಾಡಿದ್ರು? 4 ಜನ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಈಗ ನಾವ್ ಯಾರಿಗೆ ಕೊಡೋಣ ಪ್ರೈಸ್? ಹ್ಯಾಂಡ್ಸ್ ಅಪ್ ಅನ್ನ ಮ್ಯೂಸಿಕ್. ಅದು ಅನವರತ ನಾ ಅಜ್ಞಾತ ಇದೆ ವೇದಾಂತ. ಚಪ್ಪಾಳೆ. ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ನೀವೆಲ್ಲ ರೆಡಿನಾ? ಈಗ ಇನ್ನೊಮ್ಮೆ ಮಾಡೋಣ. ಯಾರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಪ್ರೈಸ್ ಅಂತ ಖಂಡಿತ ರೀ. ಪ್ಲೀಸ್ ಇನ್ನೊಮ್ಮೆ ಮ್ಯೂಸಿಕ್. ಅದು ಅನವರತ ಪ್ಲೀಸ್ ಎಂಕರೇಜ್ ಮಾಡಿ, ಕ್ಲಾಪ್ಸ್ ಹೊಡೀರಿ. ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ಓಕೆ, ಜೋರಾದ ಚಪ್ಪಾಳೆ ಕೊಡಿ. 4 ಜನ ಸಖತ್ತಾಗಿ ಮಾಡಿದ್ದಾರೆ. ಈಗ ನಾನು ಯಾರಿಗಂದ ಪ್ರೈಸ್ ಕೊಳ್ಳಿ? ಸೊ ಈಗ ಒಂದು ಕೆಲಸ ಮಾಡೋಣ. ನನಗೆ ಅನ್ಸಿದ ಪ್ರಕಾರ ರೂಪಾ ಆಂಟಿ ಅವರು ಸಖತ್ತಾಗಿ ಮಾಡಿದ್ರು, ಅವ್ರಿಗೆ ಒಂದು ಪ್ರೈಸ್ ಕೊಡೋಣ. ನಾಗಶ್ರೀ ಮ್ಯಾಮ್ ಪ್ಲೀಸ್ ಸ್ಟೇಜ್ ಮೇಲೆ ಬರ್ಬೇಕಾಗಿ ಕೇಳ್ಕೊಂತೀನಿ. ಸೃಷ್ಟಿಸೋ ಅವತಾರ. ಬರ್ಲಿ ಚಪ್ಪಾಳೆ. थोड़ा राउंड घुमा के अन्ना के जैसी मिला के आ जाओ सारे मूड बना के all the Rajini fans don't miss the chance all the Rajini fans don't miss the chance lungi dance 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 lungi dance. डिस्को में जब ये गाना बजेगा ऑन द फ्लोर आना पड़ेगा लुंगी को उठाना पड़ेगा. ಬರ್ಲಿ ಆ ಮಕ್ಳಿಗೆ ಒಂದು ಜೋರಾದ ಚಪ್ಪಾಳೆ ಬರ್ಲಪ್ಪ ಪ್ಲೀಸ್. डिस्को में जब ये गाना बजेगा ऑन द फ्लोर आना पड़ेगा लुंगी को उठाना पड़ेगा स्टेप करके दिखाना पड़ेगा ऑल द रजनी फैंस डोंट मिस द चांस all the Rajini fans don't miss the chance lungi dance lungi dance lungi dance lungi dance lungi dance
क्लब में आया मैं तो मुझको रोकेगा कौन और कहीं को मेरा मूड में डांस करेगा किसी का डैडी से नहीं डरेगा जिसको जो भी है करना वो कर लो इधर ही मैं थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के ऑल द रजनी फैन डोंट मिस द चांस ऑल द रजनी फैन डोंट मिस ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಈಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ದಿಮಿಕಾ ಅವರ ತಾಯಿ ಘೂಮರೆ ಅನ್ನೋ ಒಂದು ಸೂಪರ್ ಹಿಟ್ ಸಾಂಗ್ ಜೊತೆಗೆ ಡ್ಯಾನ್ಸ್ ಮಾಡಕ್ ಬರ್ತಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಎಂಕರೇಜ್ ಮಾಡೋಣ. ಬರ್ಲಿ ಒಂದು ಜೋರಾದ ಚಪ್ಪಾಳೆ. कनक प्रीत के सर पे ओढ़ कर घूमर घूमर घूमे हाँ घूमर घूमर घूमे ओ ललक रीत सब जग की छोड़ कर घूमर घूमर घूमे भर के ढोला वाले ठाट घूमर 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 घूमे घूमर घूमर घूमे रे भाई साहब घूमर घूमे रे भारी सारी काया बोले ढोला जी की छाया होले मन का घूमर जब भी डोले सोनेपन में नीला भर के ढोला वाले ठाट घूमर 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 घूमे घूमर घूमर घूमे रे भाई साहब घूमर घूमे हमारे एहसासों की रौनक है हमारी दीवाली मन महल की सारी दीवारें थारे रंग रंग वाली पाके थारा साया तन है जगमगाया तारों भारी हो गई भारी सारी काली रात भर के ढोला वाले ठाट घूमर घूमर ಬರ್ಲಿ ಒಂದು ಜೋರಾದ ಚಪ್ಪಾಳೆ. घूमर घूमे घूमर घूमर घूमे रे भाई साहब घूमर घूमे रे ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಜೋರಾದ ಚಪ್ಪಾಳೆ ಬರ್ಲಪ್ಪ. ಈಗ ನಾನು ದಿವಸ್ಪತಿ ಭಟ್ ಸರ್ ಅವರಿಗೆ ಕೇಳ್ಕೊಂತಿದ್ದೀನಿ ಒಂದೆರಡು ಮಾತನ್ನ ಮಾತಾಡ್ಬೇಕಂತ. When Nagashri called me to come and grace the occasion without any thinking, I told yes, I would like to be part of this because I love kids. Because I have got small kids at my house also. That's the first thing. Even if I go to their annual function, we go to see their performance, not to hear any bhashan.
Okay, with that note, I'll just start with some 2-3 tips. What normally we will do with kids is, we always start programming our kids in a negative way. ಇವಾಗ ಯಾವುದೋ ಒಂದು ಮಗು ಗ್ಲಾಸ್ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ರೆ, ಸ್ಟೀಲ್ ಗ್ಲಾಸ್ ಅಲ್ಲ, ಗಾಜಿನ ಗ್ಲಾಸು, ನಾವೇನು ಹೇಳ್ತೀವಿ ಅವ್ರ ಹತ್ರ? ಬಿದ್ದೋಗ್ತದೆ, ಹೊಡೆದೋಗ್ತದೆ, ಹುಷಾರು ಹುಷಾರು ಅಂತೇಳಿ ಬರೋದು ಎಂಡ್ ಒಳಗಡೆ. ಮೊದಲು ಹೇಳೋದೇನು? ಬಿದ್ದೋಗ್ತದೆ ಅಂತೇಳ್ಬಿಟ್ಟು. ಅದ್ರ ಬದಲು ಗಟ್ಟಿಯಾಗಿ ಹಿಡ್ಕೊ ಅಂತೇಳಿ ಯಾಕೆ ಹೇಳೋಕ್ಕಲ್ಲ ನಮಗೆ? ವೈ ಡೋಂಟ್ ಯು ಸೇ ಹೋಲ್ಡ್ ಇಟ್ ಟೈಟ್ ಇನ್ಸ್ಟೆಡ್ ಆಫ್ ಇಟ್ ವಿಲ್ ಬ್ರೇಕ್. ನಮ್ಮ ಪ್ರೋಗ್ರಾಮ್ ಎಲ್ಲ ಆಗೋದಂದ್ರೆ 96% ಬಂದಿರ್ತದೆ. 96 ಬಂದಿದ್ದಕ್ಕೆ ಅಪ್ರಿಷಿಯೇಟ್ ಮಾಡೋದ್ರ ಬದಲು 4 ಮಾರ್ಕ್ಸ್ ಎಲ್ಲಿ ಕಳ್ಕೊಂಡೆ ನೀನು? ನಮ್ಮ ಪೇರೆಂಟ್ಸ್ ಮಾಡೋ ಪ್ರಾಬ್ಲಮ್ ಇದಾಗ್ತದೆ. ಯಾಕೆಂದರೆ ಮಕ್ಕಳಿಗೆ ಗೊತ್ತು ಎಷ್ಟು ಕಷ್ಟ ಅಂತೇಳಿ. ನಾವು ಆ ಸ್ಟೇಜಿಂದನೇ ಬಂದವರು, ಆದರೆ ನಾವು ಇವಾಗ ಮರ್ತಿರ್ತೀವಿ ಅದನ್ನ, ಅದು ಎಷ್ಟು ಕಷ್ಟ ಆಗಿರ್ತದೆ ಅಂತೇಳಿ. 96 ಬಂದಿದ್ದ ಖುಷಿ ಪಡೋಂಗಿಲ್ಲ. 4 ಮಾರ್ಕ್ಸ್ ಕಳ್ಕೊಂಡಿದ್ಯೆಲ್ಲಿ, ಯಾಕೆ ಕಳ್ಕೊಂಡ್ರಿ ಅಂತ ಕೇಳ್ತೀವಿ. ಆದರೆ ಅವ್ರ ಪೊಸಿಷನ್ ನಾವು ನಿಂತ್ಕೊಂಡು ನೋಡ್ತಾ ಇದ್ದೀವ ಇವತ್ತು? ಖಂಡಿತವಾಗೂ ಇಲ್ಲ. ಬೀಯಿಂಗ್ ಎ ಕೋಚ್, ಬೀಯಿಂಗ್ ಎ ಮೆಂಟರ್, I can only request the parents, appreciate the children whatever they are achieving today. That is the best way to do the things. That's the point number 1. Second thing is, most important thing is, encourage them to do whatever they want to do. ಇವಾಗ ನಾವೇನು ಮಾಡ್ತೀವಿ? ನನ್ನ ಕನಸು ನೀನು ತೊಗೊಂಡು ಹೋಗು ಅಂತ ಹೇಳ್ತೀವಿ. ಅವ್ರ ಕನಸು ಬೇರೆ ಏನೋ ಇರ್ತದೆ, ಅದು ನನ್ನ ಕನಸು ನಾನು ಅವ್ರ ತಲೆ ಮೇಲೆ ಹೇರ್ಕೊಂಡ್ಬಿಟ್ಟು ಇದು ನೀವು ಮಾಡ್ರಿ ಅಂತ ಹೇಳ್ತೀವಿ. ಇನ್ಸ್ಟೆಡ್ ಅವ್ರ ಕನಸು ಏನಿದೆ ಅದ್ರ ಬಗ್ಗೆ ನಾನು ದುಡಿತೀನಿ ಅಂತ ಹೇಳೋರು ಪಾಲಕರು ಬೇಕಾಗಿದೆ ಇವತ್ತು. ಲೆಟ್ ಅಸ್ ಡೂ ಟುವರ್ಡ್ಸ್ ದೋಸ್ 2 ಥಿಂಗ್ಸ್. ಫಸ್ಟ್ ಈಸ್, ಡೋಂಟ್ ಡಿಸ್ಕರೇಜ್ ಬೈ ಸೇಯಿಂಗ್ 4 ಮಾರ್ಕ್ಸ್ ಎಲ್ಲಿ ಹೋಯ್ತು ಅಂತೇಳಿ ಕೇಳೋದ್ರ ಬದಲು 96 ಮಾರ್ಕ್ಸ್ ತೊಗೊಂಡಿದ್ಯಪ್ಪ, ಇಟ್ಸ್ ವೆರಿ ವೆಲ್ ಡನ್, ಡೂ ಟ್ರೈ ಟು ಅಚೀವ್ 100% ನೆಕ್ಸ್ಟ್ ಟೈಮ್. ಎನ್ಕರೇಜ್ ಲೈಕ್ ದ್ಯಾಟ್ to your kids. The second thing, important thing is, allow them to dream and pursue their dream. You will be only supporting their dream. Let us have those 2 things in our mind. I think we will be the best parents in this world. We don't need anything else. For example, I would like to give my own daughter's example. When she told she wants to do genetics, I told it is your choice. You go ahead, whatever you want to do, I am there with you. So now she is successfully doing that, and she is entering into research now. I request you all, take care of kids in those 2 areas. One is encourage. In modern science we call it as appreciative inquiry. Second is, support them in their dream. Only the erade maat naan helodu. All the best to you kids as well as parents over here, and over to you. You are nicely comparing that. Thank you. ಬರ್ಲಿ ದಿವಸ್ಪತಿ ಭಟ್ ಸರ್ಗೆ ಒಂದು ಜೋರದ ಚಪ್ಪಾಳೆ, ಯಾಕಂದ್ರೆ ಸಖತ್ತಾಗಿ ಮಾತಾಡಿದ್ರು, ನನಗಂದು ಸಖತ್ತಾಗಿ ಇಷ್ಟ ಆಯಿತು. ಓಕೆ, ಈಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಏನ್ ಗೊತ್ತಾ? ನನ್ನ ಇದು ಒಂದು ಫೇವ್ರೆಟ್ ಸಾಂಗ್, ದಿಲ್ ಹಿ ಛೋಟಾ ಸಾ ಛೋಟಿ ಸಿ ಆಶಾ ಅನ್ನೋ ನನ್ನ ಒಂದು ಫೇವ್ರೆಟ್ ಸಾಂಗಿಗೆ ಡ್ಯಾನ್ಸ್ ಮಾಡಕ್ ಬರ್ತಿದ್ದಾರೆ. ಜೋರದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೇಯಾ, ದೀಕ್ಷಾ, ಸಾಕ್ಷಿ, ತೇಜಸ್ವಿನಿ ನಾಯಕ್, ತನುಶ್ರೀ ನಾಯಕ್, ಕವನ, ಖುಷಿ, ತನ್ಮಯಿ, ಮನ್ವಿತಾ ಅಂಡ್ ನೇಹಾ. ಪ್ಲೀಸ್ ಜೋರದ ಚಪ್ಪಾಳೆಯೊಂದಿಗೆ ಅವರಿಗೆ ಎಂಕರೇಜ್ ಮಾಡೋಣ. छोटा सा छोटी सी आशा, मस्ती भरे मन की भोली सी आशा, चांद तारों को छूने की आशा, आसमानों में उड़ने की आशा, दिल ही छोटा सा छोटी सी आशा, मस्ती भरे मन की ಬರ್ಲಿ ಆ ಮಕ್ಳಿಗೆ ಒಂದು ಜೋರದ ಚಪ್ಪಾಳೆ ಬರ್ಲಿ ಪ್ಲೀಸ್. चांद तारों को छूने की आशा, आसमानों में उड़ने की आशा, दिल ही छोटा सा छोटी सी आशा.
आज तो ऐसे फूल बगिया में महके हैं जैसे बादलों की मैं ओढ़ूं चुनरिया, झूम जाऊं मैं बन के बावरिया, अपनी चोटी में बांध लूं दुनिया। ये है छोटा सा छोटी सी आशा, मस्ती भरे मन की भोली सी आशा, चांद तारों को छूने की आशा, आसमानों में उड़ने की आशा। यही छोटा सा छोटी सी आशा, मस्ती भरे मन की भोली सी आशा। स्वर्ग सी धरती खिल रही जैसे, मेरा मन भी तो खिल रहा है से, कोयल की तरह गाने का अरमान, मछली की तरह मचलूं ये अरमान, जवानी है लाई रंगीन सपना। देश छोटा सा छोटी सी आशा, मस्ती भरे मन की भोली सी आशा, चांद तारों को छूने की आशा, आसमानों में उड़ने की आशा। यही छोटा सा छोटी सी आशा, मस्ती भरे मन की भोली सी आशा। ಬರ್ಲಿ ಆ ಮಕ್ಳಿಗೆ ಒಂದು ಜೋರಾದ ಚಪ್ಪಾಳೆ ಬರ್ಲಿ ಪ್ಲೀಸ್. ಬರ್ಲಿ ಆ ಮಕ್ಳಿಗೆ ಒಂದು ಜೋರಾದ ಚಪ್ಪಾಳೆ ಬರ್ಲಪ್ಪ. ಓಕೆ, ಈಗ ನಮ್ಮ ಇನ್ನೊಬ್ರು ಅತಿಥಿ ಬಂದಿದ್ದಾರೆ, ತಿಪ್ಪೇಸ್ವಾಮಿ ಅಂತ ಅವ್ರ ಹೆಸರು, BO ಆಫೀಸರ್ ಆಫ್ CRP. ಅವ್ರು 1 ನಿಮಿಷ ಸ್ಪೀಚ್ ಕೊಡ್ಬೇಕಂತ ಕೇಳ್ಕೊಂತಿದ್ದೀನಿ. ಪ್ಲೀಸ್ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊಬೈಲ್ ಕಿಡ್ಸ್ ಪ್ರೀ ಸ್ಕೂಲ್ ಡೇ ಕೇರ್ ಈ ಒಂದು ಸಮಾರಂಭವನ್ನು ತುಂಬ ಸುಂದರವಾಗಿ ಆಯೋಜನೆ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಎರಡೆರಡು ಮಾತು ಹೇಳ್ತೀನಿ ನಾನು, ಪೋಷಕರಿಗೆ ಮತ್ತು ಮುದ್ದು ಪುಟಾಣಿಗಳಿಗೆ. ಮುದ್ದು ಪುಟಾಣಿಗೆ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಪೋಷಕರಿಗೆ ಹೇಳ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಈ ಶಾಲೆಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸತೀಶ್ ಅವರೇ, ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಹಾಗೂ ಸಹ ಶಿಕ್ಷಕರೇ, ಮುದ್ದು ಪುಟಾಣಿಗಳೇ, ಹಾಗೂ ಪೋಷಕರೇ, ಇವತ್ತಿನ ದಿನ ಎಲ್ಲ ತಂದೆ ತಾಯಿಗಳು ಭಾಳ ಆಸೆಯನ್ನು ಹೊತ್ಕೊಂಡು ಬಂದಿರ್ತಾರೆ. ನಮ್ಮ ಮಕ್ಕಳು ಶಾಲೆ ಕಳಿಸ್ಬೇಕು, ಶಿಕ್ಷಣವನ್ನು ಚೆನ್ನಾಗಿ ಕಲಿಬೇಕು ಅಂತ. ಒಂದೇ ಒಂದು ಮಾತು ತಿಳ್ಕೊಳ್ಳಿ, ಇವತ್ತಿನ ದಿನ ಮಗು ಏನೇ ಕಲೀಲಿ ಅದಕ್ಕೆ ಪ್ರೋತ್ಸಾಹನ ಕೊಡಬೇಕು. ತುಂಬ ಚೆನ್ನಾಗಿ ಬರೆಯಲ್ಲ ಅಂತ ಪೇರೆಂಟ್ಸು ಎಂದೂ ಕಂಪ್ಲೇಂಟ್ ಮಾಡಬಾರ್ದು. ಪೇರೆಂಟ್ಸು ನಮ್ಮ ಮಗು ತುಂಬ ಚೆನ್ನಾಗಿ ಬರೆಯಲ್ಲ ಅಂತ ಕಂಪ್ಲೇಂಟ್ ಮಾಡಬಾರ್ದು. ಇವತ್ತಿಂದ ನಿಮ್ಮ ಮಕ್ಕಳು ಮನೆಯಲ್ಲಿ ಯಾರೂ ಕೂಡ ಬೈಬಾರ್ದು ಮಕ್ಕಳಿಗೆ. ಯಾಕೆ ಅಂದರೆ ಹೂವಿದ್ದಾಗೆ, ಮಕ್ಕಳು ಮನಸ್ಸು ಹೂವಿದ್ದಾಗೆ, ಅವ್ರಿಗೆ ಯಾವಾಗಲೂ ಎನ್ಕರೇಜ್ ಮಾಡಬೇಕು. ಯಾವಾಗಲೂ ಎನ್ಕರೇಜ್ ಮಾಡಿದರೆ ಮಗು ತುಂಬ ಚೆನ್ನಾಗಿ ಕಲಿಯುತ್ತೆ, ಮತ್ತು ಆ ಮಗುಗೆ ಆಸೆ ಬರುತ್ತೆ. ತಂದೆ ತಾಯಿಗಳು ಇನ್ನೊಂದು ತಪ್ಪು ಮಾಡ್ತೀರಾ ಮನೆಯಲ್ಲಿ, ಮಕ್ಕಳು ಮುಂದೆ ಜಗಳ ಆಡೋದು, ಮಕ್ಕಳು ಮುಂದೆ ಬೈದಾಡೋದು. ಇವತ್ತಿಂದ ಯಾವ ತಂದೆ ತಾಯಿಗಳು ಮಕ್ಕಳು ಮುಂದೆ ಜಗಳ ಆಡಬಾರ್ದು, ಬೈಬಾರ್ದು. ಯಾಕೆಂದ್ರೆ ಮಕ್ಕಳಲ್ಲಿ ಅನುಕರಣೆ ಇರುತ್ತೆ.
ಮಕ್ಕಳಲ್ಲಿ ಅನುಕರಣೆ ಇರುತ್ತೆ, ಮಗು ಡಿಫ್ರೆನ್ಸ್ ಆಗುತ್ತೆ, ಮಗುವಿನ ಬೌದ್ಧಿಶಕ್ತಿ ಮೇಲೆ ಹೆಚ್ಚು ಪರಿಣಾಮ ಬೀಳುತ್ತೆ. ನೀವು ಹೆಂಗೆ ಮಾಡ್ತೀರೋ ಹಂಗೆ ಮಾಡುತ್ತೆ. ನಾನು ಆಗಲೇ ನೋಡಿದೆ, ಇಲ್ಲಿ ಮಕ್ಕಳು ಮಾಡ್ತಾ ಇದ್ರು, ಟೀಚರ್ಸು ಕೂಡ ಮಾಡ್ತಾ ಇದ್ರು. ಅದನ್ನ ನೋಡಿ ಮಗು ಚೆನ್ನಾಗಿ ಮಾಡ್ತಾ ಬರುತ್ತೆ. ಹಾಗಾಗಿ ಎಲ್ಲ ಕೆಲಸನೂ ಕೂಡ ತಂದೆ ತಾಯಿಗಳು ಬಹಳ ಸೂಕ್ಷ್ಮವಾಗಿರ್ಬೇಕು. ನೋಡಿ, ನೀವು ಎಷ್ಟೆಷ್ಟೋ ದುಡ್ಡು ಕೊಟ್ಟು ದುಡ್ಡು ಇಲ್ದೇನೆ ಶಿಕ್ಷಣ ಕೊಡ್ತೀರಾ, ಆದರೆ ಮಕ್ಕಳಿಗೆ ಎಂದು ನೋವು ಮಾಡಿಸ್ಬಾರ್ದು. LKGಯಲ್ಲಿ ಅವನು ಆ ಮತ್ತೆ ಎ ಬರಿದೇ ಇರ್ಬೋದು, UKGಯಲ್ಲಿ B ಬರಿತಾನೆ, C ಬರಿತಾನೆ, A ಬರಿತಾನೆ. ಅವನಿಗೆ ಎನ್ಕರೇಜ್ ಮಾಡಬೇಕು, ಬೈಬಾರ್ದು. ಆಮೇಲೆ ನೀವು ಕಂಪ್ಯಾರಿಸನ್ ಮಾಡ್ತೀರಾ. ನಾವು ಪ್ರೈವೇಟ್ ಶಾಲೆ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಭಾಳ ಹೇಳ್ತಕ್ಕಂಥದ್ದು ಏನು ಅಂದರೆ, ಕಂಪ್ಯಾರಿಸನ್ ಇವತ್ತಿಂದ ಮಾಡಬಾರ್ದು. ಅವನು A ಗ್ರೇಡ್ ತೆಗೆದುಕೊಂಡಾನೆ, ನೀನು B ಗ್ರೇಡ್ ತೆಗೆದುಕೊಂಡಿಯಾ ಅಂತ ಬೈಬಾರ್ದು. ಅವನಿಗೆ ಎನ್ಕರೇಜ್ ಮಾಡಬೇಕು. ನೀನು 0 ತೆಗೆದಿಯಲ್ಲಪ್ಪ, ವೆರಿ ಗುಡ್ ಅನ್ಬೇಕು. ಅವನಿಗೆ ಗೊತ್ತಾಗುತ್ತೆ, ಅಯ್ಯೋ ನಮ್ಮ ಪಪ್ಪ 0 ತೆಗೆದ್ರು ವೆರಿ ಗುಡ್ ಅಂದರು ಅಂತ. ನಾಳೆ ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಸಮಾಜ ತಿದ್ದಂಥ ವ್ಯಕ್ತಿ ಆಗ್ತಾನೆ. ಹಾಗಾಗಿ ಎಲ್ಲ ಪೋಷಕರು ದಯಮಾಡಿ ಮಕ್ಕಳಿಗೆ ಬೈಬಾಡಿ. ಆಮೇಲೆ ಇನ್ನೊಂದು ಮಾತು, ಶಾಲೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಈ ಶಾಲೆ ಪರ್ಮಿಷನ್ ಕೊಟ್ಟಾಗ ನಮ್ಮ BO ಸಾಹೇಬ್ರಿಗೆ ಹೇಳಿದೆ, ಸರ್ ಈ ದೊಡ್ಡ ದೊಡ್ಡ ಏರಿಯಾಗಳಲ್ಲಿ ಶಾಲೆ ಪರ್ಮಿಷನ್ ಕೊಟ್ಟಾಗ ಬರೀ ಕಮರ್ಷಿಯಲ್ ಮಾಡ್ತಾರೆ ಅಂತ, ಅವ್ರು ಬರೀ ದುಡ್ಡಿಗೆ ಮಾಡ್ತಾರೆ ಅಂತ. ಆಮೇಲೆ ನಮ್ಮ ಸಾಹೇಬ್ರಿಗೆ ಕನ್ವಿನ್ಸ್ ಮಾಡಿದ್ವಿ ನಾವು, ಇಲ್ಲ ಸರ್ ಈ ಶಾಲೆ ನೋಡಿ ಅಂತ. ಈ ಶಾಲೆನ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಕಾರ್ಯಕ್ರಮನ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದು ಭಾಳ ಸಂತೋಷ. ಯಾಕೆ ಅಂದರೆ ಬರೀ ದುಡ್ಡಿಗೋಸ್ಕರ ಮಾಡ್ತಕ್ಕಂಥ ಶಾಲೆ ಇವತ್ತು ಬೆಳೆಯೋದಿಲ್ರಿ. ಶಾಲೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು, ಆ ಮಕ್ಕಳಿಗೆ ಮೌಲ್ಯವನ್ನು ಕೊಡಬೇಕು ಅಂತಕ್ಕಂಥ ಶಾಲೆಗಳು ತುಂಬ ಚೆನ್ನಾಗಿ ಬೆಳೀತವೆ. ಆ ಶಾಲೆ ಚೆನ್ನಾಗೇ ಬೇಸಿಕ್ ಸಿಗುತ್ತೆ. ಹಾಗಾಗಿ ನಮ್ಮ ಇಲಾಖೆ ಕಾರ್ಯಕ್ರಮಗಳನ್ನು ಎಲ್ಲವೂ ಕೂಡ ಚಾಚು ತಪ್ಪದೆ ಮಾಡ್ತಾರೆ. ಹಾಗಾಗಿ ಆ ಮುಖ್ಯೋಪಾಧ್ಯಾಯರಿಗೆ ಇನ್ನೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆಂದರೆ ನಾವು ನೋಡದೇ ಇರ್ಬೋದು, ಆದರೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ಶಾಲೆಗೆ ಹೆಚ್ಚು ಮಕ್ಕಳನ್ನು ಸೇರಿಸಿ, ಹಾಗಾಗಿ ನಿಮಗೆ ಮೌಲ್ಯ ಸಿಗಲಿ, ಈ ಶಾಲೆಯಿಂದ ಮೌಲ್ಯ ಸಿಗಲಿ. ಶಿಕ್ಷಣ ಸಿಗಬೇಕು ಅಂತ ಸೇರಿಸ್ಬೇಡ್ರಿ. ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾನೆ ಅಂತ ಶಾಲೆ ಸೇರಿಸ್ಬಾರ್ದು, ಮಕ್ಕಳಿಗೆ ಮೌಲ್ಯ ಸಿಗಲಿ ಅಂತ ಸೇರಿಸ್ಬೇಕು. ಮೌಲ್ಯ ಅಂದ್ರೆ ಏನು ಅಂದರೆ, ನಿಮಗೆ ಯಾವತ್ತೂ ಬೈಬಾರ್ದು ಮಗ, ನಿಮ್ಮನ್ನು ಯಾವತ್ತೂ ಮಗ ನಿಮ್ಮನ್ನು ನೆನೆಸ್ಬೇಕು, ಒಳ್ಳೆ ಕೆಲಸ ಮಾಡ್ಬೇಕು ಸಮಾಜದಲ್ಲಿ. ನಮಗೆ ದುಡ್ಡು ಸಂಪಾದನೆ, ಮಾರ್ಕ್ಸ್ ಸಂಪಾದನೆ ಎಂದು ಕೂಡ ಮಕ್ಕಳು ನಿರೀಕ್ಷೆ ಮಾಡಬಾರ್ದು. ಎಲ್ಲ ತಂದೆ ತಾಯಿಗಳಿಗೂ ಅದೇ ಆಸೆ, ನನ್ನ ಮಗ ತುಂಬ ಇಂಜಿನಿಯರ್ ಆಗಬೇಕು ಅಂತ. ಇಂಜಿನಿಯರ್ ಆಗ್ತಾನೆ, ದುಡ್ಡು ಸಂಪಾದನೆ ಮಾಡ್ತಾನೆ, ಮದುವೆ ಆಗ್ತಾನೆ, ಅಪ್ಪ ಅಮ್ಮ ಅನ್ನೋದೇ ಗೊತ್ತಿರೋದಿಲ್ಲ. ಆ ರೀತಿ ಇವತ್ತಿನ ವ್ಯವಸ್ಥೆ ಬಂದಿದೆ. ಆಮೇಲೆ ಮಕ್ಕಳ ಕೈಲಿ ಇವತ್ತಿಂದ ಯಾರು ಕೂಡ ಮೊಬೈಲನ್ನು ಕೊಡಬಾರ್ದು. ಮೊಬೈಲ್ ಕೆಟ್ಟ ಚಾಳಿ. ಮಕ್ಕಳಿಗೆ ಮೊಬೈಲ್ ಕೊಟ್ಟು ನೀವು ಎಂಗೇಜ್ ಆಗಿಬಿಡ್ತೀರಾ. ಅಪ್ಪ ಅಮ್ಮ TV ನೋಡ್ತಾರೆ, ಧಾರಾವಾಹಿ ನೋಡ್ತಾರೆ. ಆ ಟೈಮಲ್ಲಿ ಮಕ್ಕಳನ್ನ ಸುಮ್ಮ ಆಡ್ಸೋದಿಲ್ಲ, ಮೊಬೈಲ್ ಕೊಟ್ಟು ಎಂಗೇಜ್ ಮಾಡಿಬಿಡ್ತಾರೆ. ದಯಮಾಡಿ ಹಂಗೆ ಮಾಡಬೇಡಿ. ಯಾಕೆಂದರೆ ತಂದೆ ತಾಯಿಗಳಿಗೆ ನಾವು ಹೇಳ್ಬೇಕಾಗಿರ್ತಕ್ಕಂಥದ್ದು, ಆ ಮುದ್ದು ಪುಟ ಏನು ಹೇಳ್ಬೇಕಾಗಿಲ್ಲ. ದೇವರು ಎಲ್ಲರಲ್ಲಿ ಶಕ್ತಿ ತುಂಬಿ ಕಳಿಸ್ತಾನೆ. ಸರಿಯಾದು ತಪ್ಪ್ಯಾವುದು ಅಷ್ಟೇ ಚೆಕಪ್ ಮಾಡಬೇಕು. ಯಾವ ಟೀಚರು ಕೂಡ ಬೈಬಾರ್ದು. ಟೀಚರು ಕೂಡ ಈ ಶಾಲೆಯಲ್ಲಿ ಇರತಕ್ಕಂಥ ಒಂದು ಮಾತು ಹೇಳ್ತೀನಿ, ಯಾವ ಮಕ್ಕಳಿಗೂ ಕೂಡ ಬೈಬಾರ್ದು. ಆಯಾ ಕೂಡ ಪ್ರೀತಿಯಿಂದ ನೋಡ್ಕೋಬೇಕು. ಒಂದು ಆಯಾ ಪ್ರೀತಿಯಿಂದ ನೋಡಿದರೆ ಮಗು ದೊಡ್ಡ ಸಮಾಜದಲ್ಲಿ ವ್ಯಕ್ತಿಯಾಗಿ ಬೆಳಿತಾನೆ. ಒಬ್ಬ ಟೀಚರು ಅವನಿಗೆ ಪ್ರೀತಿ ತೋರಿಸಿದ್ರೆ, ಓದೇ ಇರತಕ್ಕಂಥ ಮಗು ಸಿಯಲ್ಲಿ ಇವನಿಗೇನು ಬರಲ್ಲ ಅಂತ ನೀವು ಕರಿತಿರಲ್ಲ, ಆ ಮಗು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ದೊಡ್ಡ ಸ್ಥಾನಕ್ಕೆ ಬರ್ತಾನೆ. ದಯಮಾಡಿ ತಂದೆ ತಾಯಿಗಳಿಗೆ ನಾನು ಜಾಸ್ತಿ ಹೇಳೋದು, ಯಾವ ಮಕ್ಕಳಿಗೂ ಬೈಬಾರ್ದು. ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂಥ ಮೌಲ್ಯವನ್ನು ಬೆಳೆಸಿ, ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂಥ ಮೌಲ್ಯವನ್ನು ಬೆಳೆಸಿ, ತಂದೆ ತಾಯಿ ಗುರು ಹಿರಿಯರಿಗೆ ಗೌರವ ಕೊಡೋದನ್ನು ಕಲಿಸಿ. ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಮಾವ ಜೊತೆ ಮಕ್ಕಳು ಬೆಳಿಬೇಕು ಜಾಸ್ತಿ. ನೀವು ಅದನ್ನ ಮಾಡೋದಿಲ್ಲ, ಅತ್ತೆ ಮಾವನ್ನ ದೂರ ಇಟ್ಬಿಡ್ತೀರಾ, ಮೊಬೈಲ್ ಕೊಡ್ತೀರಾ. ಖಂಡಿತ ಮಾಡಬೇಡಿ. ಅತ್ತೆ ಮಾವರ ಹತ್ರ ತುಂಬಾ ಮೌಲ್ಯ ಇದೆ, ಅದು ಬೆಳೀಲಿ. ಅತ್ತೆ ಮಾವ, ಅಜ್ಜ ಅಜ್ಜಿ, ಅಣ್ಣ ತಮ್ಮ, ಗುರು ಹಿರಿಯರು, ಯಾವ ಮಗು ಬೆಳೀತೋ ಆ ಮಗು ಸಮಾಜದಲ್ಲಿ ಒಂದಲ್ಲ ಒಂದಿನ ಮುಂದೆ ಬರುತ್ತೆ, ಚೆನ್ನಾಗಾಗುತ್ತೆ ಅಂತ ಹೇಳ್ತಾ, ಈ ಪೋಷಕರಿಗೂ ಈ ಶಾಲೆ ಮುಖ್ಯೋಪಾಧ್ಯಾಯರಿಗೂ ಸತೀಶ್ ಅವರಿಗೂ ಕೂಡ ಒಳ್ಳೆ ಮೌಲ್ಯವನ್ನು ಇಟ್ಕೊಂಡು ಶಾಲೆ ಮಾಡಿದ್ದಾರೆ. ಈ ಶಾಲೆ ಚೆನ್ನಾಗಿ ಬೆಳೀಲಿ, ಇಲ್ಲಿ ಕಲ್ತಕ್ಕಂಥ ಮಕ್ಕಳು ನಮ್ಮ ಸಮಾಜಕ್ಕೆ ಕೊಡುಗೆ ಆಗಲಿ ಅಂತ ಹೇಳ್ತಾ ನನ್ನ ಭಾಷಣವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸೊ ಈಗ ನಾನು ನಾಗಶ್ರೀ ಮ್ಯಾಮ್, ಸತೀಶ್ ಸರ್ ಹಾಗೆ ದಿವಸ್ಪತಿ ಭಟ್ ಸರ್ ಅಲ್ಲಿ ಕೇಳ್ಕೊಂತಿದ್ದೀನಿ, ಅವರಿಗೆ ಸನ್ಮಾನ ಮಾಡ್ಬೇಕಂತ. ಬರ್ಲಿ ಒಂದು ಜೋರಾದ ಚಪ್ಪಾಳೆ ಅವರಿಗೆ.
ಈಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಏನಂದ್ರೆ, ನನಗೆ ಯಾರಾದರೂ ಹೆಲ್ಪ್ ಮಾಡಿದ್ರೆ ನಾನು ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ, ನಾನೇನಾರ ತಪ್ಪು ಮಾಡಿದ್ರೆ ಅವರಿಗೆ ಸಾರಿ ಅಂತ ಹೇಳ್ತೀನಿ. ಇವೆರಡು ಪದ ಗೋಲ್ಡನ್ ವರ್ಡ್ಸ್ಗಿಂತ ಹೆಚ್ಚು, ಹೌದಲ್ವಾ? ಈಗ ಗೋಲ್ಡನ್ ವರ್ಡ್ಸ್ ಬಗ್ಗೆ ಒಂದು ಚಿಕ್ಕ ಸ್ಕಿಟ್ ಮಾಡಕ್ ಬರ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರಜ್ವಿ, ಸಮೃದ್ಧಿ, ಶ್ರೀಯಾ, ಕೀರ್ತಿ, ರಯಾನ್, ನವ್ಯ, ತನುಶ್ರೀ ನಾಯಕ್, ತೇಜಸ್ವಿನಿ ನಾಯಕ್, ತನುಶ್ರೀ, ದಿಮಿಕಾ ಅಂಡ್ ಸಾನ್ವಿ. ಪ್ಲೀಸ್ ನಿಮ್ ಚಪ್ಪಾಳೆ ಮೂಲಕ ಅವರಿಗೆ ಎಂಕರೇಜ್ ಮಾಡೋಣ. Say please when asking something, la la la. It's a golden word that gets you everything, la la la. ಬರ್ಲಿ ಒಂದ್ ಜೋರಾದ ಚಪ್ಪಾಳೆ ಅವರಿಗೆ. Sorry when you are wrong, la la la. It's a golden word that gets you respect, la la la. Say thank you when you get something, la la la. It's a golden word that makes others happy, la la la. Don't forget please, sorry, thank you. These are golden words that always help you. Don't forget please, sorry, thank you. These simple words will work wonders for you. What is your name? Rajveer. Rajveer. So what you did with Tanmay? What are you? Thank you, please, or sorry? Thank you. So why you should say thank you to her? You took chocolate. Say. I took. Hello. Chocolate. You took chocolate from her. Yes. So she gave the chocolate to you. Yes. That is why you should say thank you. Yes. Will you follow this every time? Yes. Will you tell to your friends that if you take anything from them, you say thank you? Yes. And you will say please when you want something? Yes. How will you say please? Show me once. Please give me. Please give me Eraser. eraser. This is what they practice in the school. Please give me eraser, because eraser will not be in their hand. Will you follow this every time? Yes. Yes. So not only these kids, by doing this kit, all the kids have practiced these golden words. This is what we tell. Through activity, we teach them everything. Need not to be only writing, reading, or on the blackboard. We teach them like this through so many activities. ಈ ಭರತನಾಟ್ಯ ಮಾಡಕ್ ಬರ್ತಿದ್ದಾರೆ ಅಮೂಲ್ಯ, GMT ಕಾಲೇಜ್, BSc ಫಸ್ಟ್ ಇಯರ್. ಇವ್ರ ಹಾಬೀಸ್ ಹೇಳ್ಬೇಕಂದ್ರೆ ಸಿಂಗಿಂಗ್, ಡ್ಯಾನ್ಸಿಂಗ್ ಅಂಡ್ ಡ್ರಾಯಿಂಗ್. ಪ್ಲೀಸ್ ಅವ್ರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಈ ಸ್ಟೇಜ್ ಮೇಲೆ ಸ್ವಾಗತಿಸೋಣ. गणपतिं मनसा स्मरामि महागणपतिं 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 वसिष्ठवामदेवातिवन्दितमहागणपतिं मनसा स्मरामि महागणपतिं
ವಸಿಷ್ಠ ವಾಮದೇವಾತಿ ವಂತಿದ ಮಹಾಗಣಪತಿ ಗಣಪತಿ ತತಕ್ಕ ಜಡತಾಂ ತತಕ್ಕ ದಿಂಗ್ ರಿಂಗ್ ಜಂ ತಕ್ಕಿಟ್ಟತಾಂ ತತ್ತರಿಕ್ಕಿಟ್ಟತಾಂ प्रियं महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं पप्पमगमरि सरि सनि सपमगम पापनि सरि गमरि सरि सनि पमसनि पमगमनि पमरि गमरि रि स सानि पमरि स मगम गणपतिं मनसा स्मरामि महागणपतिं वसिष्ठ वामदेवाति वन्दित महागणपतिं महागणपतिं ನಾವು ಪೇರೆಂಟ್ಸ್ ಡೇ ದಿನ ನಾವು ಕೆಲವೊಂದು ಗೇಮ್ಸ್ನ ಕಂಡಕ್ಟ್ ಮಾಡಿದ್ವಿ. ಆ ಗೇಮ್ಸ್ ಯಾವ್ದಾವ್ದಂದ್ರೆ ರಂಗೋಲಿ ಕಾಂಪಿಟೇಷನ್, ಪಿರಾಮಿಡ್ ಗೇಮ್, ಬಾಲ್ ಇನ್ ವಾಟರ್ ಅಂತ ಗೇಮ್. ಅದರಲ್ಲಿ ನಮ್ಮ ಫಾದರ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿ ಪ್ರೈಸಸ್ನ ಗೆದ್ದಿದ್ದಾರೆ. ಸೊ ಈಗ ಸತೀಶ್ ಸರ್ ಹಾಗೂ ದಿವಸ್ಪತಿ ಭಟ್ ಸರ್ ಅವರು ಪ್ರೈಸ್ ಕೊಡ್ಬೇಕಾಗಿ ಕೇಳ್ಕೊಂತಿದ್ದೀನಿ. ರಂಗೋಲಿ ಕಾಂಪಿಟೇಷನ್ ಫಸ್ಟ್ ಪ್ರೈಸ್ ವಿಹಾನ್ ಅವರ ತಂದೆ ವಿಕಾಸ್ ಅವರು ಎಲ್ಲಿದ್ರು ಬರಬೇಕಾಗಿ ಕೇಳ್ಕೊಂತೀನಿ. ದರ್ಶ್ ಅಂಡ್ ಕ್ರಿಶ್ ಅವರ ಫಾದರ್ ಸಂಜಯ್ ಅವರು ಸೆಕೆಂಡ್ ಪ್ರೈಸ್ ಪ್ಲೀಸ್ ಎಲ್ಲಿದ್ರು ಬರ್ಬೇಕಾಗಿ ಕೇಳ್ಕೊ. ಏನ್ ಮತ್ತೆ ಪ್ರೈಸ್ ಅವರೇ ತಗೊಂತಿದ್ದಾರೆ. ಒಂದ್ ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ವಾಟರ್ ಗೇಮ್ ಅಲ್ಲಿ ಸೆಕೆಂಡ್ ಪ್ರೈಸ್ ಗೋಸ್ ಟು, 3 ಪ್ರೈಸ್ ತಗೊಂತಿದ್ದಾರೆ. ಬರ್ಲಿ ಅವ್ರಿಗೆ ಒಂದ್ ಜೋರಾದ ಚಪ್ಪಾಳೆ. ತಂದೆ ಸಂಜರ್ ಗೇಮ್ ಅಲ್ಲಿ ಫಸ್ಟ್ ಪ್ರೈಸ್ ಗೋಸ್. ಈಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಏನಂದ್ರೆ ಪಂಜಾಬಿ ಡ್ಯಾನ್ಸ್ ಕಂಡ್ರಿ. ಹೆಬ್ಬೊಲ್ಲು ಟರರ ಟರರ ಹೆಬ್ಬೊಲ್ಲು ಟರರ ಟರರ ಅನ್ನೋ ಒಂದ್ ಭರ್ಜರಿ ಸಾಂಗ್ ಜೊತೆ ಡ್ಯಾನ್ಸ್ ಮಾಡಕ್ ಬರ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೇಯಾ, ನವ್ಯ, ಸಮೃದ್ಧಿ, ರಯಾನ್ ಅಂಡ್ ಆಯುಷ್. ಟೊಮೆಟೊ ಇನ್ನೊಂದು ಆಕ್ಟಿವಿಟಿ ಮಾಡ್ಸನ್ವಾ? ಓಕೆ, ಅದೇ ಆಕ್ಟಿವಿಟಿ ಅಲ್ಲಿ ಕೆಳಗಡೆ ಬಂದೇ ಹೇಳ್ತೀನಿ. ಏನ್ ಆಕ್ಟಿವಿಟಿ ಅಂದ್ರೆ, ಓಕೆ ಇದು ಏನ್ ಆಕ್ಟಿವಿಟಿ ಅಂದ್ರೆ ನಾನು ಒಗಟ್ ಹೇಳ್ತೀನಿ, ಆ ಒಗಟಿಗೆ ನೀವು ಆನ್ಸರ್ ಮಾಡಬೇಕು. ವಿತಿನ್ 20 seconds ಅಲ್ಲಿ ನೀವು ಆ ಒಗಟಿಗೆ ಆನ್ಸರ್ ಮಾಡಿದ್ರೆ ಅವರಿಗೆ ಫಸ್ಟ್ ಪ್ರೈಸ್. ಓಕೆನಾ? ನನಗೆ 4 ಮೆಂಬರ್ಸ್ ಬೇಕಲ್ಲ, ಯಾರಾದ್ರೂ 4 ಮೆಂಬರ್ಸ್. ಅಭಿಲಾಷಾ. ಸ್ಟೇಜ್ ಮೇಲೆ ಬನ್ನಿ, ಒಂದು ಚಿಕ್ಕ ಆಕ್ಟಿವಿಟಿ ಇದೆ. ಈ ಆಂಟಿ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ದಾರೆ. ಸೊ ಕೇಳೋಣ. ಪೂನಂ. ಸ್ಟೇಜ್ ಮೇಲೆ ಬರ್ತೀರಾ? ಒಂದು ಚಿಕ್ಕ ಆಕ್ಟಿವಿಟಿ ಇದೆ. ಮಲ್ಲಿಕಾರ್ಜುನ್. ಸುಮಾ. 10 seconds ಇರುತ್ತೆ. ಓಕೆನಾ? ನಾನು ಕೌಂಟ್ ಡೌನ್ ಶುರು ಮಾಡ್ತೀನಿ. ಆ 10 seconds ಒಳಗಡೆ ಅವ್ರ ಆನ್ಸರ್ ಹೇಳಿದ್ರೆ, 2 ಆನ್ಸರ್ ಕರೆಕ್ಟ್ ಹೇಳಿದ್ರೆ ಅವ್ರ ವಿನ್ನರ್. ಓಕೆನಾ? ಯಾರಿಗಿಂದ ಫಸ್ಟ್ ಸ್ಟಾರ್ಟ್ ಮಾಡೋಣ? ಅವ್ರು ಒಬ್ಬರೇ ಇದ್ದಾರೆ, ಅವರಿಂದಾನೆ ಫಸ್ಟ್ ಸ್ಟಾರ್ಟ್ ಮಾಡಿಬಿಡೋಣ. ಓಕೆನಾ? ಆದ್ರೆ ಒಂದ್ ಕಂಡೀಷನ್ ಏನಂದ್ರೆ, ನೀವು ಯಾರು ಸಹ ಆನ್ಸರ್ ಕೊಡಬಾರ್ದು ಪ್ಲೀಸ್. ಇದು ಯಾರು ಸಹ ಆನ್ಸರ್ ಕೊಡಬಾರ್ದು. ಓಕೆ, ಸ್ಟಾರ್ಟ್ ಮಾಡೋಣ.
ಅಂಕಲ್ ನಿಮ್ಮ ಫಸ್ಟ್ ಒಗಟು ಬಂದ್ಬಿಟ್ಟು 2 ಮನೆಗೆ ಒಂದೇ ದೀಪ. ಆನ್ಸರ್ ಏನು? 10, 9, 8, 7, 6, 5, 4, 3, 2, 1. ಗೊತ್ತಾ ಅಂಕಲ್? ನಿಮಗೆ ಯಾರಿಗಾದ್ರೂ ಗೊತ್ತಿದೆನಾ ಆನ್ಸರ್? ಹಣೆಬೊಟ್ಟು. ಸಾರಿ, ತಪ್ಪು ಉತ್ತರ. ಮತ್ತೆ ಯಾರಿಗೆ ಗೊತ್ತಿದೆ? ಕಣ್ಣು ಕಣ್ಣು ಸಾರಿ, ತಪ್ಪು ಉತ್ತರ. ಬಿಂದಿ. ತಪ್ಪು ಉತ್ತರ. ಆನ್ಸರ್, ರೈಟ್ ಆನ್ಸರ್ ಇಸ್ ಮೂಗುತಿ. 2 ಮನೆಗೆ ಒಂದೇ ದೀಪ ತರ, ಅದು ಮೂಗುತಿ ಇಸ್ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್ ಅಂಕಲ್ ನಿಮಗೆ. ಕೈಯಲ್ಲಿದ್ದಾಗ 1, ಕೈ ಬಿಟ್ರೆ 2, ಏನದು? ಹೆಂಡ್ತಿ ಹೆಂಡ್ತಿ. ಹಾ, ಮನೇಲಿದ್ದಾಗ ನನ್ನ ಜೊತೆಗೆ, ಸ್ಕೂಲಲ್ಲಿ ಬಂದಾಗ 2. ಮನೆ ಸ್ಕೂಲು. ಸಾರಿ ಅಂಕಲ್, ಇದು ರಾಂಗ್ ಆನ್ಸರ್. ಯಾರಿಗಾದ್ರೂ ಗೊತ್ತಾ? ಬಳೆ. ಕ್ವಶನ್ ಇನ್ನೊಂದ್ಸರಿ ಹೇಳ್ತಿದ್ದೀನಿ. ಕೈಯಲ್ಲಿದ್ದಾಗ 1, ಕೈ ಬಿಟ್ರೆ 2. ಯಾರಿಗಾದ್ರೂ ಗೊತ್ತಿದೆನಾ? ತೆಂಗಿನಕಾಯಿ ಕರೆಕ್ಟ್ ಆನ್ಸರ್. ಬರ್ಲಿ ಚಪ್ಪಾಳೆ ಅವರಿಗೆ. ಸಾರಿ ಅಂಕಲ್, ನೀವು 2ಕ್ಕೂ ತಪ್ಪು ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಇನ್ನು ಅಂತ. ನಾನು ಸ್ವಲ್ಪ ಕುರಿ ಪ್ರತಾಪ್ ತರ ಒಗಟು ಅರ್ಥ ಆಗೋದು ಕಷ್ಟ. ಬರ್ಲಿ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ. ಓಕೆ ಆಂಟಿ, ನಿಮ್ಮ ಹೆಸರು? ಅಭಿಲಾಷ. ಇವ್ರಿಗೆ ಯಾವ್ಯಾವ ಕ್ವಶನ್ಸ್ ಕೇಳೋಣ ಅಂದ್ರೆ, 5 ಕೋಣೆಗಳಿಗೆ ಒಂದೇ ಪಡೆಸಾಲೆ. ಉತ್ತರ ಗೊತ್ತಿದೆನಾ? 5 ಕೋಣೆಗಳಿಗೆ ಒಂದೇ ಪಡೆಸಾಲೆ. ನೋ ಟೆಲ್ ಅಂಡ್ ಗಿವಿಂಗ್ ಆನ್ಸರ್ ಹೇಳ್ಕೊಡಂಗಿಲ್ಲ ಪ್ಲೀಸ್. ಯಾರಿಗಾದ್ರೂ 10, 9, 8, 7, 6, 5, 4, 3, 2, 1. ಆನ್ಸರ್ ಈಸ್ ಅಂಗೈ. 5 ಕೋಣೆಗಳಿಗೆ ಒಂದೇ ಪಡೆಸಾಲೆ. ಓಕೆನಾ? ಈಗ ನಿಮಗೆ ಸೆಕೆಂಡ್ ಕ್ವಶನ್ ಆಂಟಿ. ಕುತ್ತಿಗೆ ಇದೆ ಆದ್ರೆ ಶಿರ ಇಲ್ಲ, ಏನು? 5. ಕುತ್ತಿಗೆ ಇದೆ ಆದ್ರೆ ಶಿರ ಇಲ್ಲ. ಮಡಿಕೆ. ತಪ್ಪು ಉತ್ತರ. ಆಕ್ಚುಲಿ ರೈಟ್ ಆನ್ಸರ್ ಇಸ್ ತಂಬಿಗೆ ಅಂದ್ರೆ ಚೊಂಬು. ಕುತ್ತಿಗೆ ಇದೆ ಆದ್ರೆ ಶಿರ ಇಲ್ಲ, ಹೌದಲ್ವಾ? ಇವರಿಗೆ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಕತ್ತಲು ಕೋಣೆ ಒಳಗೆ ಮುತ್ತಿನ ಸಾಲು. ಕತ್ತಲೆ. ಕತ್ತಲು ಕೋಣೆ ಒಳಗೆ ಮುತ್ತಿನ ಸಾಲು. Teeth. Is it teeth? Is it teeth? The teeth is the right answer. ಓಕೆ, ಇನ್ನೊಂದು ಕ್ವಶನ್ ನಿಮಗೆ. ರಾತ್ರಿ ರಾಜನಂತೆ ಸವಾರಿ, ಬೆಳಗಾದ್ರೆ ಪರಾರಿ. Is it ಚಂದಮಾಮ? ಜೋರಾದ ಚಪ್ಪಾಳೆ. 2 ಉತ್ತರ ಕೊಟ್ಟಿದ್ದಾರೆ. ಸೊ ನೋಡೋಣ ನೆಕ್ಸ್ಟ್ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ಡಿಸೈಡ್ ಮಾಡೋಣ. ಸುಮಾ. ಸುಮಾ ಅಂತ. ನಿಮಗೇನ್ ಕ್ವಶನ್ ಅಂದ್ರೆ, ಊರವರಿಗೆಲ್ಲ ಒಂದೇ ಕಂಬಳಿ. ಊರವರಿಗೆಲ್ಲ ಒಂದೇ ಸ್ಕೈ. ಕೋಟೆ ಒಳಗೆ ಕೊಳ. ಬಾವಿ. ಆನ್ಸರ್ ಅದು ಕೊಳ ಅಂದ್ರೆ ಇನ್ನೊಂದು ಅರ್ಥ ಬಾವಿ. ಆನ್ಸರ್ ಯಾರಿಗಾದ್ರೂ ಗೊತ್ತಿದೆನಾ? ಅಲ್ಲ, ತಪ್ಪು. ಈಸ್ ಎಳನೀರು. ಕೋಟೆ ಒಳಗಡೆ ಬಾವಿ. ಓಕೆ, ಈಗ ಗೆದ್ದಿದ್ದು ಎಲ್ರಿಗೂ ಗೊತ್ತು, ಪೂನಮ್ ಆಂಟಿ ಅಲ್ಲ? ಓಕೆ, ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಕೊಡ್ರಪ್ಪ ಪ್ಲೀಸ್. ಓಕೆ, ಪ್ರೈಸ್ ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. 2ಕ್ಕೂ 2 ಸರಿ ಉತ್ತರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಆಂಟಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ನಾ ಆಗ್ಲೇ ಹೇಳಿದಾಗೆ ಪಂಜಾಬಿ ಡ್ಯಾನ್ಸ್ ಅಬ್ಬೊಲ್ಲ ಟರರರ ಅಂತ ಒಂದು ಭರ್ಜರಿ ಪರ್ಫಾರ್ಮೆನ್ಸ್ ಮಾಡಕ್ ಬರ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮಕ್ಕಳಿಗೆ. ಜೋರಾದ ಚಪ್ಪಾಳೆ ಬರಲಿ ಅವ್ರ ಮಕ್ಕಳಿಗೆ. तेना चढ़ दी कटी रे तेना
ಪರ್ಫಾರ್ಮೆನ್ಸ್ ಏನಂದ್ರೆ ಫ್ಯಾಷನ್ ಶೋ. ಪೇರೆಂಟ್ಸ್ ಬರ್ತಿದ್ದಾರೆ ಅಂತೆ, ಅಷ್ಟಮಟ ನಾವು ಒಂದು ಚಿಕ್ಕ ಒಪಿನಿಯನ್ ಕಲೆಕ್ಟ್ ಮಾಡ್ಕೊಂಡ್ಬಿಡೋಣ. ನೆಬಲ್ ಕಿಡ್ಸ್ ಬಗ್ಗೆ ಹೇಳಲಿಕ್ಕೆ ಅಂದರೆ ಕೆಲವೊಂದು ನನ್ನ ಮಗಳಿಗೆ ತುಂಬ ಬರೆಯೋಕ್ಕೆ ಬರ್ತಾ ಇರಲಿಲ್ಲ. ಈಗ ತುಂಬ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ರೈಮ್ಸ್ ಹೇಳ್ತಿದ್ದಾಳೆ, ಸ್ಟೋರೀಸ್ ಹೇಳ್ತಿದ್ದಾಳೆ, ಕೆಲವೊಂದು ಅಕ್ಷರ ಬರಲಿಲ್ದು ಗಮನಿಸ್ತಾ ಇದ್ದಾಳೆ. ತುಂಬ ಖುಷಿ ಆಗ್ತಿದೆ. ಇನ್ನೂ ಇಂಪ್ರೂವ್ ಆಗೋದಕ್ಕೆ ನಾನು ಇಷ್ಟಪಡ್ತೀನಿ. ಮ್ಯಾಮಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್. ಆ್ಯಕ್ಚುಲಿ ನನ್ನ ಮಗಳು ಏನೂ ಬರ್ತಾ ಇರಲಿಲ್ಲ ಅವಳಿಗೆ. ಅವಳು ಸೇರಿಸಿದ್ದೆ ತುಂಬ ಲೇಟಾಗಿ, ಬಟ್ ಅವಳು ಈಗಿನ ಕ್ಲಾಸ್ನವ್ರ ಜೊತೆಗೆ ಕಂಪೇರ್ ಮಾಡಿಕೊಂಡು ಇಂಪ್ರೂವ್ ಆಗೋ ಅಷ್ಟು ಬೆಳೆದಿದ್ದಾಳೆ. ಶಿ ನೋಸ್ ಎವ್ರಿಥಿಂಗ್. ನಾವು ಅವಳು ಹಾಡು ಹೇಳ್ಕೊಡ್ತಾಳೆ, ಹಿಂದಿ ಹಾಡು ಹೇಳ್ಕೊಡ್ತಾಳೆ, ನನಗೆ ಮನೆಗೆ ಬಂದು ಜನಗಣಮನ ಹೇಳ್ಕೊಡ್ತಾಳೆ, ಮನೆಗೆ ಬಂದು ಏನೇನೋ ಶ್ಲೋಕಗಳೆಲ್ಲ ಹೇಳ್ಕೊಡ್ತಾಳೆ, ಎಲ್ಲ ನನಗೆ ಹೇಳ್ಕೊಡ್ತಾ ಇದ್ದಾಳೆ. ಅಂದರೆ ನನ್ನ ಮಗಳು ಈಗ ಒಂದು ಸ್ಟೆಪ್ ಮೇಲೆ ಹೋಗ್ತಾ ಇದ್ದಾಳೆ ಮೆಬಲ್ಸ್ ಜೊತೆಗೆ. ನನಗೆ ಭಾಳ ತುಂಬ ಖುಷಿ ಆಯಿತು ಈ ಮಕ್ಕಳ ಕಾರ್ಯಕ್ರಮ ನೋಡಿ. ಅಂತ ನನಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ. ನನಗೆ ಭಾಳ ಸಂತೋಷ ಆಯಿತು. ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಒಂದು ಮಟ್ಟದಲ್ಲಿ ಮುಂದಿನ ವರ್ಷ ಆಗಲಿ ಅಂತಂದು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ವಂದನೆಗಳು. ಚೆನ್ನಾಗಿ ಟೀಚರ್ಸ್ಗಂತೂ ಫುಲ್ ಪೇಷನ್ಸ್ ಇದೆ, ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಟೀಚರ್ಸ್ಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಟೀಚರ್ಸ್ ಬಗ್ಗೆ ಹೇಳ್ತಿದ್ದಾರೆ, ತುಂಬಾ ಎನರ್ಜೆಟಿಕ್ ಹಾಗೂ ತುಂಬಾ ಆಕ್ಟಿವ್ ಇರ್ತಾರೆ ಅಂತ. ನಾಗಶ್ರೀ ಮ್ಯಾಮಿಗೆ ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳೋಣ, ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ. ಓಕೆ, ಈಗ ಫ್ಯಾಷನ್ ಶೋನ ಸ್ಟಾರ್ಟ್ ಮಾಡೋಣವಾ? ಇದು ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವ್ರಿಗೆ ಎಂಕರೇಜ್ ಮಾಡೋಣ. ಇದು ರಾಜಸ್ಥಾನಿ ಹಾಗೂ ಅದು ಮಹಾರಾಷ್ಟ್ರದ ಫಾರ್ಮ್ ಒಂದಿಗೆ ಒಂದು ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಓಕೆ, ಈಗ ನೆಕ್ಸ್ಟ್ ಗೋವಾದ ಫಾರ್ಮ್ ಇದು. ಒಂದು ಜೋರಾದ ಚಪ್ಪಾಳೆ ಬರಲಿ. ವಾವ್, ಕ್ಯಾ ಬಾತ್. ಜೋರಾದ ಚಪ್ಪಾಳೆ ಬರಲಿ ಕೇರಳದ ಫಾರ್ಮಿಗೆ. ಜೋರಾದ ಚಪ್ಪಾಳೆ ಬರಲಿ. ಇದು ಮದರ್ ಡಾಟರ್ ಫಾರ್ಮ್ ಬಂದ್ಬಿಟ್ಟು ಪ್ಲೀಸ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಬರ್ಲಪ್ಪ.
ಬರ್ಲಿ ಆ ಮಕ್ಳಿಗೆ ಒಂದು ಜೋರದ ಚಪ್ಪಾಳೆ ಬರ್ಲಪ್ಪ. अपनी छतरी तुमको दे दे कभी जो बरसे पानी, कभी नए पैकेट में बेचे तुमको चीज पुरानी, फिर भी दिल है हिंदुस्तानी, फिर भी दिल है हिंदुस्तानी, फिर भी दिल है हिंदुस्तानी, फिर भी दिल है हिंदुस्तानी. थोड़े अनाड़ी है थोड़े खिलाड़ी, रुक रुक के चलती है अपनी गाड़ी. थोड़े अनाड़ी है थोड़े खिलाड़ी, रुक रुक के चलती है अपनी गाड़ी. हमें प्यार चाहिए और कुछ पैसे भी, हम ऐसे भी हैं हम हैं वैसे भी. हम लोगों को समझ सको तो समझो दिल बर जानी, उल्टी सीधी जैसी भी है अपनी यही कहानी. थोड़ी हम में होशियारी है थोड़ी है नादानी, थोड़ी हम में सच्चाई है थोड़ी बेईमानी. आंसू हैं कुछ सपने हैं, आंसू और सपने दोनों ही अपने हैं. आंखों में कुछ आंसू हैं कुछ सपने हैं, आंसू और सपने दोनों ही अपने हैं. दिल दुखा है लेकिन टूटा तो नहीं है, उम्मीद का दामन छूटा तो नहीं है. हम लोगों को समझ सको तो समझो दिल बर जानी, थोड़ी मजबूरी है लेकिन थोड़ी है मनमानी. थोड़ी तू मैं है और थोड़ी खींचातानी. हम में काफी बातें हैं जो लगती है दीवानी. फिर भी दिल है हिंदुस्तानी, फिर भी दिल है हिंदुस्तानी, फिर भी दिल है हिंदुस्तानी, फिर भी दिल है हिंदुस्तानी. ಬರ್ಲಿ ಅವ್ರಿಗೆ ಒಂದು ಜೋರದ ಚಪ್ಪಾಳೆ ಬರ್ಲಪ್ಪ.
They are only delivering the dialogues. So keep quiet and listen more, okay? Queen. Who are you? Junk food queen. ನೀವೇನು? I am so hungry. She is so hungry. Let us see what will happen between so hungry, healthy food and junk food. Ready? Yes. I am so hungry. I am eat something. What shall I eat? Hi. 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 She is telling you also. Hi. Eat me. Eat me. Eat me. I am made food. What you have? Eat me. What you have? Apple. Milk. Milk. Vegetable. Vegetable. Tell her. Eat me. Eat me. Okay. Hi. Eat me. Eat me. Who are you? Junk food. What you have? I am junk food. What you have? You have? You have? I have Show. chips. Cake. Cake. Chocolate. Wow. How it is? It's very tasty. Yes. I am so hungry. What shall I do? What? What shall I do? What shall I do? Ryan. Eat me. Eat me. I am chips. Very tasty. I am very tasty. Eat me. I'm very tasty. Eat me. Chocolate. I am chocolate. Very sweet. I am very sweet. Eat me. I am fruits. I am so juicy. I am so juicy. I am a cancer. She is telling I am calcium. Eat me. Who are you? You. I am a stable. What you give? Nothing good. Energy. Protein. Wow. Navya, what will you eat now? I am so hungry. I am eat something. She is so confused, but she want to eat something. Navya, what will you do now? Eat me. What shall I eat? Our understand. You eat healthy food. ನಾನು ಹೇಳಿದೆ ನಿಮಗೆಲ್ಲ ಅರ್ಥ ಆಯ್ತಾ ಕೇಳಿ ಅಂತ ಬಿಕಾಸ್ ಇಟ್ ವಾಸ್ ನಾಟ್ ಹರ್ ಡೈಲಾಗ್ ಶಿ ಡಿಂಟ್ ಟೆಲ್ ಎನಿಥಿಂಗ್ ದಟ್ ಈಸ್ ಹೌ ವಾಟ್ ವಿ ಪ್ರಿಪೇರ್ ದೇ ವಿಲ್ ಗೆಟ್ ಪ್ರಿಪೇರ್ಡ್ ಅಪಾರ್ಟ್ ಫ್ರಮ್ ದಟ್ ದೇ ವಿಲ್ ನಾಟ್ ಡೂ ಎನಿಥಿಂಗ್ ಗಿವ್ ದೆಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಹೊಟ್ಟೆ ತುಂಬ್ತಾ ತುಂತು. ಅವರ ತಾಯಿ ಅಭಿಲಾಷಾ ಅವರು ಒಂದು ಸೂಪರ್ ಡ್ಯಾನ್ಸ್ ಮಾಡಕ್ ಬರ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಎಂಕರೇಜ್ ಮಾಡೋಣ. छुप जाना रे क्षण भर को लुक जाना रे नींदी आँखों में आए बिटिया मेरी सो जाए नींदी आँखों में आए बिटिया मेरी सो जाए
साथ तेरे हैं ना ढूंढते तेरी गली मुझको घर मिला आबोदाना मेरा हाथ तेरे हैं ना ढूंढते तेरा खुदा मुझको रब मिला तू जो मिला लो हो गया मैं काबिल तू जो मिला तो हो गया सब हासिल हाँ मुश्किल सही आसा हुई मंजिल क्योंकि तू धड़कन मैं दिल रूठ जाना तेरा मान जाना मेरा ढूंढते तेरी हंसी मिल गई खुशी राह हूँ मैं तेरी रूह है तू मेरी ढूंढते तेरे निशान मिल गई खुदी तू जो मिला लो हो गया मैं काबिल तू जो मिला तो हो गया सब हासिल हाँ, मुश्किल सही आसा हुई मंजिल क्योंकि तू धड़कन मैं दिल उंगली पकड़ के तूने चलना सिखाया था ना दहलीज ऊंची है ये पार करा दे बाबा मैं तेरी मलिका टुकड़ा हूँ तेरे दिल का एक बार फिर से दहलीज पार करा दे मुड़ के ना देखो दिलबरो दिलबरो मुड़ के ना देखो दिलबरो मुड़ के ना देखो दिलबरो दिलबरो मुड़ के ना देखो दिलबरो इतनी सी हंसी इतनी सी खुशी इतना सा टुकड़ा चांद का ख्वाबों के तिनकों से चल बनाए आशिया इतनी सी हंसी ಬರ್ಲಿ ಜೋರಾದ ಚಪ್ಪಾಳೆ ಬರ್ಲಿ ಅವರಿಗೆ इतना सा टुकड़ा चांद का ख्वाबों के तिनकों से चल बनाए आशिया दबे दबे पाँव से आए हौले हौले जिंदगी होठों पे उंगली चढ़ा के हम ताले लगा के चल गुमसुम तराने चुप के गाए आधी आधी बात ले आजा दिल की ये जमीन थोड़ा सा तेरा सा होगा थोड़ा मेरा भी होगा अपना ये आशिया इतनी सी हंसी इतनी सी खुशी इतना सा टुकड़ा चांद का ख्वाबों के तिनकों से चल बनाए ಬರ್ಲಿ ಒಂದ್ ಜೋರಾದ ಚಪ್ಪಾಳೆ ಬರ್ಲಪ್ಪ ತಾಯಿ ಮಕ್ಕಳ ಪರ್ಫಾರ್ಮೆನ್ಸ್ಗೆ ಈಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಜ್ಞಾನಕ್ಷಿ ಟ್ಯೂಷನ್ ಸೆಂಟರ್ ಇಂದ ಬಾಯ್ಸ್ ಇನ್ ಪರ್ಫಾರ್ಮೆನ್ಸ್ ಬರುತ್ತೆ ಪ್ಲೀಸ್ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರಿಗೆ ಎಂಕರೇಜ್ ಮಾಡೋಣ Listen close what I gotta say 'cause you know there ain't no other way
ಬರ್ಲಿ ಆ ಮಕ್ಳಿಗೆ ಒಂದು ಜೋರದ ಚಪ್ಪಾಳೆ ಬರ್ಲಪ್ಪ. इश्क से आगे कुछ नहीं कुछ इश्क से बेहतर कुछ नहीं कुछ इश्क से ऊपर कुछ नहीं कुछ इश्क बिना कुछ नहीं इश्क से ऊंचा कुछ इश्क से बढ़कर कुछ इश्क से अच्छा कुछ इश्क बिना हम कुछ नहीं चाहे जो आए लेके दिल में इश्क मोहब्बत सबको गले लगाना अपने कल्चर की है आदत स्वैग से करेंगे सबका स्वागत स्वैग से करेंगे सबका स्वागत मिलके चलता चल मसले करके हल होगा कल ये सबसे कहते रहना बनके दिल ही है मंजिल पे तुम्हें सबका है ये कहना ಬರ್ಲಿ ಆ ಮಕ್ಳಿಗೆ ಇನ್ನೊಮ್ಮೆ ಜೋರದ ಚಪ್ಪಾಳೆ ಬರ್ಲಪ್ಪ. दिल में इश्क की इबादत सबको गले लगाना अपने कल्चर की है आदत स्वैग से करेंगे सबका स्वागत Y'all ready to bring the riff back स्वैग से करेंगे सबका स्वागत